ಸರ್ ನೀವು ಹಾಕಿಲ್ಲ ನಮಗೆ ಕೊಡಿ ನಾನು ಹಾಕಿದ್ರೆ ಓಕೆ 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 ಸರ್ ಪ್ರೊಡ್ಯೂಸರ್ ಸರ್ ನೋಡಿ ಓಕೆ ಟೇಪ್ ಕಟ್ ಮಾಡಿ ನಾವು ಫೋಟೋಗಳು ತೆಗೆದ್ರೆ ನೆಕ್ಸ್ಟ್ ನಿನ್ನ ಮಗಳನ್ನ ಯಾವ ಪಿಕ್ಚರ್ ಕೇಳ್ತಾರೆ. ಅಣ್ಣ ಸ್ವಲ್ಪ ಹಿಂದೆ ಓಕೆ ಓಕೆ ಯಾರೋ ಒಬ್ರಲ್ಲಿ ಇದೆ ಅಲ್ಲ ಹಿಂದೆ 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 ಟೇಪ್ ಕಟ್ ಕಾಣ್ತಾ ಇಲ್ಲ ಸರ್ ಈ ಕಡೆ ಪ್ರೊಡ್ಯೂಸರ್ ಇದ್ದಾರೆ ರೆಡಿ ಸರ್ ಇಲ್ಲಿ ನೋಡಿ ಸರ್ ಪೃಥ್ವಿ ಸರ್ ಅಂದ್ರೆ ಸುಮ್ಮನೆ ಹಂಗೇರಿ ಬನ್ನಿ ಸರ್ ಬನ್ನಿ ಜೈ ಶ್ರೀರಾಮ್ ಅದು ಜೈ ಶ್ರೀರಾಮ್ ತರ ಇದೆ ಸರ್ ಇಲ್ಲ ಪ್ರೊಡ್ಯೂಸರ್ ಸರ್ ಓಕೆ ಆಕ್ಷನ್ ಏನಿಲ್ಲ ಪೃಥ್ವಿ ಸಿನಿಮಾ ಮಾಡ್ತಾವ್ರು ಒಂದೇ ಡೇಟ್ಗೆ ಒಂದೇ ಡೇಟ್ಗೆ ಯಾರೂ ಬಂದಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಶಿವಣ್ಣ ಬಂದಿರಲ್ಲ. ಹಾಂ ಓಕೆ ಓಕೆ ಸರ್ ಓಕೆ ಓಕೆ ಆಯ್ತು ಆಯ್ತು ಹಿಂದೆ ಬರ್ಬೇಡ ನೀನೇ ಆರಾಮಾಗಿ ಹೋಗು. ಆರಾಮ್ ಹಿಂದೆ ನೋಡ್ಕೊಳ್ರು. ಹಾಯ್ ಬಿಸ್ಕೆಟ್ ಚೆನ್ನಾಗೈತಾ? ಏನಿದು ಅಂತ ಆಗಿರ್ಬೋದು ಸರ್. ಸೀರಿಯಲಲ್ಲಿ ಪಿಕ್ಚರಲ್ಲಿ ಎಲ್ಲ ಥರ ಪಾತ್ರಗಳಲ್ಲ, ಎಲ್ಲ ಕಾಸ್ಟ್ಯೂಮು ಇಲ್ಲ ಅಲ್ಲೆಲ್ಲ ಓಡ್ ಬಂದ್ಬಿಟ್ಟು ಇಲ್ಲಿ ಸ್ಟಾಪ್ ಆಗ್ಬಿಟ್ಟು ಅದೇ ಅಲ್ಲಿಂದ ಓಡ್ ಬಂದು ಇಲ್ಲೇನೋ ಇದೆ ಅಂದ್ಬಿಟ್ಟು ಇಲ್ಲೇನೂ ಇಲ್ಲ ಡೈರೆಕ್ಟ್ರ್ ಇಲ್ಲ ಇಲ್ಲ ಕೆಳಗಡೆ ಕಟಿಂಗ್ ಇತ್ತು ಸರ್, ಕೆಳಗಡೆ ಟೇಪ್ ಕಟಿಂಗ್ ಎಲ್ಲ ಇತ್ತು ಅಲ್ಲಿ ಆಟೋ ಚಾಲು ಪೋಸ್ಟ್ ಸರ್ ಚಂದ್ರ ಸರ್ ಇದು ಪೋಸ್ಟ್ ಚಂದ್ರ ಸರ್ ಇಲ್ಲಿ ಪೋಸ್ಟ್ ಅಣ್ಣ ಇದೆ ಬಾ. ಮೊದಲನೇದಾಗಿ ನಿಮಗೆಲ್ರಿಗೂ ಧನ್ಯವಾದ. ಇದು ನಮ್ಮ ಫಾರ್ ರಿಜಿಸ್ಟ್ರೇಷನ್ ನ ತಂಡ ಅಂತ ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ನಮ್ಮ ಇಡೀ ಸಂಸಾರ ಇದು ಒಂದ್ ರೀತಿಯಾಗಿ.
ಕೆಲವೊಬ್ರು ರಿಸೆಪ್ಷನ್ಗೆ ಜಾಯ್ನ್ ಆಗ್ತಾರೆ ಅನ್ಸುತ್ತೆ. Thank you so much. Check. ಫಾರ್ ರಿಜಿಸ್ಟ್ರೇಷನ್ ಸಿನಿಮಾದ ಟ್ರೈಲರ್ ಬಿಡುಗಡೆಯಾಗಲಿ, ಜನಮನ ಸೂರೆಗೊಳ್ಳಲಿ, ಚಿತ್ರಮಂದಿರಕ್ಕೆ ಜನಸಾಗರ ಹರಿದು ಬರಲಿ. ಎಲ್ಲರೂ ಕೂಡ ನಮಸ್ಕಾರ. ಫಾರ್ ರಿಜಿಸ್ಟ್ರೇಷನ್ ಚಿತ್ರಕ್ಕೆ ಶುಭವಾಗಲಿ. ಟ್ರೈಲರ್ ನಾವು ಹೇಳೋದೇನಿಲ್ಲ, ಅಲ್ಲಿ ಪರಿಶ್ರಮ ಕಾಣುತ್ತೆ. ಪ್ರತಿಯೊಬ್ಬ ಕಲಾವಿದನ ಕಥೆಯಿಂದ ಹಿಡಿದು ಅಲ್ಲಿ ನಾವು ಮಾಡಿರುವ ಪಾತ್ರಧಾರಿಗಳು ಅಂತ ನಮ್ಮ ಬಗ್ಗೆ ಮಾತ್ರ ಹೇಳ್ಕೊಡೋದಂತೆ ಇಡೀ ಟೀಮ್ ಪ್ರತಿಯೊಂದು ಸಲವೂ ಒಬ್ಬೊಬ್ಬರು ಒಂದೊಂದು ಪಿಕ್ಚರನ್ನು ಮಾಡಬೇಕಾದ್ರೆ 100% ಸಕ್ಸಸ್ಗಾಗಿಯೇ ಮಾಡೋದು. ಆ ಪರಿಶ್ರಮ ಅದರಲ್ಲಿ ಕಾಣಲೇಬೇಕು. ಆದರೆ ಅದರ ಪರಿಶ್ರಮದ ಫಲ ಸಿಗೋದು ಯಾವಾಗ ಅಂದರೆ ಜನಗಳಲ್ಲಿಗೆ ಬಂದಾಗ. ಜನಗಳಲ್ಲಿ ಬಂದು ಕೆಲವೊಮ್ಮೆ ಇವಾಗ ಏನಾಗಿದೆ ಅಂದರೆ ಈ OTT ಪ್ಲಾಟ್ಫಾರ್ಮ್ಗೆ ಪಿಕ್ಚರ್ ಬಂದ ಮೇಲೆ ಅಯ್ಯೋ ಇದು ಸ್ಕ್ರೀನಲ್ಲಿ ನೋಡಬೇಕಾಗಿತ್ತು, ತುಂಬ ಚೆನ್ನಾಗಿದೆ ಈ ಪಿಕ್ಚರ್ ಅಂತ ಹೇಳಿದ್ದನ್ನು ಕೇಳಿದ್ದೀವಿ. ಹಾಗಾಗಿ ನನಗೆ ಅನಿಸೋದು ಜನಗಳ ಪಿಕ್ಚರ್ಗೆ ಆ ಟ್ಯಾಕೀಸಿಗೆ ಬಂದು ಕೂತ್ಕೊಂಡು ಪಿಕ್ಚರ್ನ ನೋಡಿದಾಗ ನಿಜವಾಗ್ಲೂ ಆ ಪರಿಶ್ರಮಕ್ಕೆ ಫಲ ಸಿಗತ್ತೆ ಅಂತ ಅದರ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಹಾಗಾಗಿ ಎಲ್ಲರದು, ಅದರಲ್ಲೂ ಕೂಡ ನಮ್ಮ ಪೃಥ್ವಿ ಆಗ್ಬೋದು, ಮಿಲನ ಅವರಾಗ್ಬೋದು, ಅತ್ಯದ್ಭುತವಾದಂತಹ ಒಂದು ಹೊಸ ಜೋಡಿಯನ್ನು ಹಾಗೆ ಕಾಣ್ತಾ ಇದ್ದಾರೆ. ಆ ಜೋಡಿಗೆ ಶುಭವನ್ನ ಕೊಡಬೇಕು. ಅವರ ಜೊತೆಗೆ ತುಂಬಾ ಚೆನ್ನಾಗಿ ಮಾಡಿರೋ ಇನ್ನೊಂದು ಜೋಡಿ ಇದೆ, ಅದು ನಾನು ಸುಧಾ ಬೇಡವಾಡಿ. ನಮ್ಮಿಬ್ಬರು ಪರಿಶ್ರಮದ ಫಲವೇ ಪೃಥ್ವಿ. ಹಾಗಾಗಿ ಅದನ್ನ ನೋಡ್ಬೇಕು ಅಂತಂದ್ರೆ ವೇದಿಕೆ ಮೇಲೆ ಬಂದು ನೋಡೋದಾಗಿಂತ ಹೆಚ್ಚಾಗಿ ಸಿನಿಮಾ ಥಿಯೇಟರ್ಗೆ ಬಂದು ನೋಡ್ಲಿ ಆ ಅಪೇಕ್ಷೆ ಇಟ್ಕೊಂಡು ಮಾಡಿದೀವಿ. ನವೀನ್ ಅವ್ರಿಗೆ, ನವೀನ್ ದ್ವಾರಕಾನಾಥ್ ಅವರು ಇಬ್ರು, ಆ ನವೀನ್ ದ್ವಯರಿಗೆ ಸಕ್ಸಸ್ ಅನ್ನ ಕೋರ್ತಾ ಇದ್ದೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ಹಿರಿಯರಾದಂತಹ ಹೀಗೆ ಚಂದ್ರು ಅವರಿದ್ದಾರೆ, ಅವರು ಅವರ ಅಭಿಪ್ರಾಯವನ್ನ ತಿಳಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಒಳ್ಳೆ ಶ್ರಮ ಫಲ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇದಕ್ಕೆ ಸಿಹಿಕೈ ಚಂದ್ರ ಸರ್, ನೀವು ತುಂಬಾ ಚೆನ್ನಾಗಿ ಪಿಜ್ಜಾ ಮಾಡ್ತೀರಂತ ಕೇಳಲ್ಪಟ್ಟೆ. ಎಲ್ರಿಗೂ ನಮಸ್ಕಾರ. ನನಗೆ ನವೀನ್ ದ್ವಾರಕಾನಾಥ್ ಅವರು ಒಂದು ಹೋಟ್ಲಲ್ಲಿ ಸಿಕ್ಕು ನನಗೆ ಈ ಚಿತ್ರದ ಕಥೆಯನ್ನು ಹೇಳಿ ನನ್ನ ಪಾತ್ರವನ್ನು ಅವರು ಎಕ್ಸ್ಪ್ಲೈನ್ ಮಾಡಿದ್ರು. ಅದು ಭಾಳ ಇಂಪಾರ್ಟೆಂಟು. ನಾನು ಮೊದಲನೇ ಸಲ ಡೈರೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಲ್ಯಾಪ್ಟಾಪ್ ಓಪನ್ ಮಾಡಿ ಸ್ಟೋರಿ ಬೋರ್ಡ್ ಇಟ್ಕೊಂಡು ನನಗೆ ಕತೆ ಹೇಳಿದ್ರು. ನನಗೆ ಅದು ಹೊಸ ಅನುಭವ. ಯಾಕಂದರೆ ನನಗೆ ಯಾವ ಡೈರೆಕ್ಟ್ರು ನಂಗೆ ಕರೆದ್ಬಿಟ್ಟು ಕತೆ ಹೇಳಿದ್ದೇ ಇಲ್ಲ. ನೀವೊಂದು ಕಾಮಿಡಿಗಳಿಂದ ಮಾಡ್ಬೇಕಣ ಅಷ್ಟೇ ನನಗೆ ಕೊಟ್ಟಿರೋದು. ಹಾಗೇನೇ ಒಂದು 500 ಸಿನಿಮಾ ಮಾಡಿಬಿಟ್ಟಿದ್ದೀನಿ. ಇವರು ಪಾಪ ಡೀಟೇಲಾಗಿ ಕತೆ ಹೇಳಿದ್ರು. ಆ ಕತೆ ಕೇಳುವುದೇ ಒಂದು ಆನಂದ ಆಗಿತ್ತು ನನಗೆ. ಆಮೇಲೆ ಆ ಪಾತ್ರ ನೋಡಿದ್ರೆ ನನಗೆ ಹೋಟೆಲ್ ಮಾಲೀಕನ ಪಾತ್ರನೇ ಕೊಟ್ಟರು. ಸೊ ಆ ಹೋಟ್ಲಲ್ಲಿ ಇವರಿಬ್ಬರ ಪ್ರೀತಿಗೆ ಬಿಸಿಲು ಹಾಕುವಂಥ ಕೆಲಸ ನನ್ನದಾಗಿರುತ್ತೆ ಅಂತ ಒಂದು ಪಾತ್ರವನ್ನು ಕೊಟ್ಟರು. ಆ ಪಾತ್ರವನ್ನು ಮಾಡುವಾಗ ನನಗೆ ಒಂದು ಅಳುಕಿತ್ತು. ಏನಂದರೆ ಹೊಸ ನಿರ್ದೇಶಕರು ಈ ಸ್ಟೋರಿ ಬೋರ್ಡ್ ಎಲ್ಲ ಇಟ್ಕೊಂಡು ಡೈರೆಕ್ಟ್ ಮಾಡ್ತಾರೆ, ಹೆಂಗಿರುತ್ತೋ ಏನೋ, ನಮ್ಗೆ ಅದು ಅನುಭವ ಇಲ್ಲ, ಹೆಂಗಪ್ಪ ಅಡ್ಜಸ್ಟ್ ಆಗೋದು ಇವ್ರಿಗೆ, ಈ ಹೊಸ ಪೀಳಿಗೆಗೆ ಅಡ್ಜಸ್ಟ್ ಆಗೋದು ಇದೆಯಲ್ಲ, ಅದು ಭಾಳ ಒಂದು ಸ್ವಲ್ಪ ನಮಗೆ ಒಂದು ಸ್ವಲ್ಪ ಕಾತರವಾಗಿತ್ತು, ಏನಪ್ಪ ಹೆಂಗೆ ಅಂತ. ಬಟ್ ಅವ್ರು ಕೆಲಸ ಮಾಡುವ ಶೈಲಿ ನೋಡಿದಾಗ ತುಂಬ ನುರಿತ ನಿರ್ದೇಶಕ ಯಾವ ರೀತಿ ಮಾಡ್ತಾರೋ ಅದೇ ಥರ ಮಾಡಿದ್ರು. ನನಗೆ ಭಾಳ ಖುಷಿ ಆಯಿತು. ಆಗಲೇ ಒಂದು ಕಾನ್ಫಿಡೆನ್ಸ್ ಬಂದ್ಬಿಡ್ತು ಈ ಪಿಕ್ಚರ್ ಚೆನ್ನಾಗಿ ಬರುತ್ತೆ ಅಂತ. ಯಾಕಂದರೆ ಅವರು ಪ್ರತಿಯೊಂದು ಭಾವನೆನ ಭಾಳ ಚೆನ್ನಾಗಿ ಆರ್ಟಿಸ್ಟ್ಗಳಿಗೆ ಹೇಳ್ಕೊಡೋರು, ಹಿಂಗೆ ಇದೇ ಭಾವನೆ ಬರಬೇಕು ಅಂತ. ಅಷ್ಟು ಚೆನ್ನಾಗಿ ಅವ್ರ ಪಾತ್ರವನ್ನು ಅರ್ಥ ಮಾಡ್ಕೊಂಡಿದ್ರು. ಅವ್ರು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಮಗೆ ಅರ್ಥ ಮಾಡ್ಸೋಕ್ಕೆ ಸಾಧ್ಯ.
ಅಂತ ಅದ್ಭುತವಾಗಿ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಅದನ್ನ ನೋಡಿದಾಗಲೇ ನಮ್ಗೆ ಗ್ಯಾರಂಟಿ ಇತ್ತು ಎಲ್ಲರೂ ಈ ಸಿನಿಮಾದಲ್ಲಿ ಅವರವ್ರ ಪಾತ್ರವನ್ನ ತುಂಬಾ ಚೆನ್ನಾಗಿ ಮಾಡಿರ್ತಾರೆ, ಈ ಸಿನಿಮಾ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಹುಟ್ಕೊಳ್ತು. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಈ ತರ ಸಬ್ಜೆಕ್ಟ್ಗಳು, ಒಂದು ಸಂಸಾರ ಕೂತ್ಕೊಂಡು ನೋಡುವಂತ ಸಬ್ಜೆಕ್ಟು, ಫ್ಯಾಮಿಲಿ ಆಡಿಯನ್ಸ್ ಬರುವಂತ ಸಬ್ಜೆಕ್ಟು, ಒಂದು ಸಂಬಂಧಗಳನ್ನ ಬೆಸೆಯುವಂತ ಸಬ್ಜೆಕ್ಟು, ಈ ಸಬ್ಜೆಕ್ಟ್ ಬಂದು ಬಹಳ ದಿವಸಗಳಾಗಿತ್ತು. ಇಲ್ಲಿ ನಮ್ಮ ಡೈರೆಕ್ಟರ್ ಶಶಾಂಕ್ ಅವರು ಅದ್ಭುತವಾದಂತ ಕೌಸಲ್ಯ ಸುಪ್ರಜಾ ರಾಮ ಅನ್ನೋ ಚಿತ್ರ ಮಾಡಿದ್ದಾರೆ. ಆ ಥರದ ಚಿತ್ರಗಳು ಬರ್ತಾನೆ ಇಲ್ಲ ಅನ್ನಿಸ್ತಾ ಇರೋ ಟೈಮಲ್ಲಿ ಈಗ ಇನ್ನೊಂದು ಸೇರ್ಪಡೆ ಆಗಿದೆ ಆ ಚಿತ್ರಕ್ಕೆ, ಅದು ಫಾರ್ ರಿಜಿಸ್ಟ್ರೇಷನ್. ಬಹಳ ಖುಷಿ ಆಗ್ತಿದೆ. ಐ ಆಮ್ ಶೂರ್ ನೀವೆಲ್ಲ ಸಿನಿಮಾ ನೋಡಿದಾಗ ನಿಮ್ಮ ಮನಸ್ಸು ಕಳಕತ್ತೆ, ನಿಮ್ಮ ಮನಸ್ಸನ್ನ ಮುಟ್ಟತ್ತೆ, ನೀವೆಲ್ಲರೂ ಇಷ್ಟಪಡ್ತೀರಾ ಅಂತ. ಐ ವಿಶ್ ದ ಹೋಲ್ ಟೀಮ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಬಾಬು ಹಿರಣ್ಣಯ್ಯ ಸರ್. ಚಾಕ್ಲೇಟ್ ಕೊಡಿ ಪ್ಲೀಸ್ ಅವ್ರಿಗೆ. ಬರುತ್ತೆ, ಎಲೆಕ್ಷನ್ ಬರುತ್ತೆ, IPL ಬರುತ್ತೆ ಅಂದ್ಬಿಟ್ಟು ಎಲ್ಲರೂ ಫೆಬ್ರವರಿ ಬಂದ್ಬಿಡೋಣ ಅಂತ ಹರಿಬರಿಲಿರ್ತಾರೆ. ಅದರ ರಿಸಲ್ಟ್ ಕಾಣ್ತಾ ಇದೆ. ನಮ್ಗೆ 2 ವಾರದಿಂದ 6 ರಿಂದ 8 ಚಿತ್ರಗಳು ರಿಲೀಸ್ ಆಗ್ತಾ ಇದೆ. ಅದು ಮೇ ಬಿ 10 ಆಗ್ಬೋದು ಈ ಹೆಣ್ಣು ಮುಗಿಯೋಷ್ಟೊತ್ತಿಗೆ. ಸೊ ಇವೆಲ್ಲ ಚಾಲೆಂಜ್ಗಳ ಮಧ್ಯೆ ಒಂದು ಈ ಚಿತ್ರ ಬರ್ತಾ ಇದೆ. ಇದ್ರ ಕಂಟೆಂಟ್ ನೋಡಿದ್ರೆ ಗೊತ್ತಾಗುತ್ತೆ, ಇದೊಂಥರ ಡಾರ್ವಿನ್ ಥಿಯರಿ ತರ ಇದೆ, ಸ್ಟ್ರಗ್ಲಿಂಗ್ ಫಾರ್ ಎಕ್ಸಿಸ್ಟೆನ್ಸ್ ಅಂಡ್ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅನ್ನೋ ತರ ಈ ಚಿತ್ರ ನಿಲ್ಲುತ್ತೆ ಅನ್ನೋ ಒಂದು ಭರವಸೆ ನನಗಿದೆ. ಸೊ ಅದನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಥಿಯೇಟರ್ ಸೆಟಪ್ ಪ್ಲಾನ್ ಮಾಡ್ತಾ ಇದೀವಿ. ಮೊದಲನೇದಾಗಿ ಇದೊಂದು ಫ್ಯಾಮಿಲಿ ಎಂಟರ್ಟೈನರ್ ತರ ಕಾಣಿಸುತ್ತೆ, ಕ್ಲಾಸ್ ಕಂಟೆಂಟ್ ಇರೋದ್ರಿಂದ ನಾವು ಅದೇ ತರ ಥಿಯೇಟರ್ ಸೆಟಪ್ ಹೋಗ್ತಾ ಇದೀವಿ. 80+ ಥಿಯೇಟರ್ಸ್ ರಿಲೀಸ್ ಮಾಡ್ತಾ ಇದೀವಿ ಎಂಟರ್ ಕರ್ನಾಟಕ, ಪ್ಲಸ್ ವರ್ಲ್ಡ್ ವೈಡ್ ರಿಲೀಸ್ ನ ಪ್ಲಾನ್ ಮಾಡ್ತಾ ಇದೀವಿ ಸೆಕೆಂಡ್ ವೀಕ್ ಇಂದ. ಸೊ ಫಸ್ಟ್ ವೀಕ್ ಕರ್ನಾಟಕ ಮಾತ್ರ ರಿಲೀಸ್ ಮಾಡ್ತಾ ಇದೀವಿ. ಸೊ ಈ ಚಿತ್ರಕ್ಕೆ ನಿಮ್ಮೆಲ್ಲ ಆಶೀರ್ವಾದ ಇರಲಿ. ಸರ್ ಹೇಳಿದಂಗೆ ಎಲ್ಲರೂ ಥಿಯೇಟರ್ ಸಿನಿಮಾ ನೋಡ್ಬೇಕು ಅನ್ನೋದು ನಮ್ಮ ರಿಕ್ವೆಸ್ಟ್. ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮೆಲ್ಲ ಸಹಕಾರಕ್ಕೂ ಕೂಡ. ಆಮೇಲೆ ಒನ್ ಮೋರ್ ಥಿಂಗ್, ಈ ತಿಂಗಳು ಇನ್ನೊಂದು ವಿಶೇಷ ಇದೆ. ಡಾರ್ಲಿಂಗ್ ಕೃಷ್ಣ ಸರ್ ಮತ್ತು ಲೀಲಾ ಮೇಡಮ್ ಅವರ ಆನಿವರ್ಸರಿ ಇದೆ, ಇನ್ನೊಂದು ವೆಡ್ಡಿಂಗ್ ಆನಿವರ್ಸರಿ 2-3 days ಅಲ್ಲಿ. ಅವ್ರಿಗೆ ಶುಭಾಶಯ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. That's so sweet. ನಮ್ಮೆಲ್ಲರ ಪರವಾಗಿ ಹ್ಯಾಪಿ ಆನಿವರ್ಸರಿ ಇನ್ ಅಡ್ವಾನ್ಸ್. ಥ್ಯಾಂಕ್ ಯು. ಹಂಗೆ ಸ್ವೀಟ್ ಡಿಸ್ಟ್ರಿಬ್ಯೂಟ್ ಮಾಡ್ಬೋದಿತ್ತಪ್ಪ. ಥ್ಯಾಂಕ್ ಯು ದೀಪಕ್ ಸರ್. ಇದೀಗ ಟೆಕ್ನಿಷಿಯನ್ಸ್ ಅಲ್ಲಿ ನಮ್ಮ ದೀಪಕ್ ಸರ್ ಮಾತನಾಡಿದ್ರು. ಡೈರೆಕ್ಷನ್ ಟೀಮ್ ಅಲ್ಲಿ ಒಬ್ರು ಮಾತಾಡ್ತಾರೆ, ಆದ್ರೆ ಅವರೊಂದು 7 ಜನರ ತಂಡ ಇದೆ. ನಿಮ್ಮೆಲ್ಲರಿಗೂ ಕೂಡ ಒಂದೊಂದು ಸಿನಿಮಾ ಆಗ್ಬೇಕು ಅಂದ್ರೆ ನಿರ್ದೇಶಕರಿಗೆ ಶಕ್ತಿಯಾಗಿ ನಿಲ್ಲುವುದು ಅವರ ಇಡೀ ತಂಡ. ಹಾಗಾಗಿ ಆ ತಂಡವನ್ನು ವೇದಿಕೆ ಮೇಲೆ ಕರೀತಾ ಇದ್ದೀನಿ. ಹೇಮಂತ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಯಾಕೆ ಹೇಮಂತ್, ಯಾರು ನೋಡುತ್ತಿದ್ದೀರಾ? ಓಕೆ. ಜೈರಾಮ್, ಗೌರಿ, ಯಶಸ್ವಿ, ಅಶ್ವಿನಿ, ವಿಜೇತ್, ಸುಮೇತ್, ಚಂದನ್, ಅನಿರುದ್ಧ್. ಒಬ್ರು ಕುಬೇರನ್ ಮೂಲೆಯಲ್ಲಿದ್ದಾರೆ, ಒಬ್ರು ಇನ್ನೊಂದು ಮೂಲೆಯಲ್ಲಿದ್ದಾರೆ. ಇವರು ನಮ್ಮ ನಿರ್ದೇಶಕರಿಗೆ ಬೆನ್ನೆಲುಬಾಗಿ ನಿಂತಹ ನಮ್ಮ ತಂಡ. ಫಾರ್ ರಿಜಿಸ್ಟ್ರೇಷನ್ ಅಲ್ಲಿ ಎಲ್ಲವೂ ರಿಜಿಸ್ಟ್ರೇಷನ್ ಅಲ್ಲಿ ಕರೆಕ್ಟ್ ಆಗಿದ್ಯಾ ಅಂತ ನೋಡ್ಕೊಂಡಿರುವಂತಹ ತಂಡ. ಇವರು ನಮ್ಮ ನಿರ್ದೇಶಕರು. ಓಕೆ, ಈಗ ಎಲ್ಲರ ಪರವಾಗಿ ಹೇಮಂತ್ ಅವ್ರು ಮಾತಾಡ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಿಮ್ಮ ಅನುಭವ ಹೇಗಿತ್ತು ಅಂತ? ಎಲ್ರಿಗೂ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಫಾರ್ ರಿಜಿಸ್ಟ್ರೇಷನ್ ಚಿತ್ರ ಇದು ತುಂಬ ಪ್ರೀತಿಯಿಂದ ಮಾಡಿರುವಂಥದ್ದು. ನವೀನ್ ಸರ್ ಮತ್ತು ಪ್ರೊಡ್ಯೂಸರ್ ನವೀನ್ ಸರ್ ಅವ್ರ ಜೊತೆ ಫಸ್ಟ್ ದಿನದಿಂದ ಇರುವಂಥ ತುಂಬ ಜನರ ಹೆಸರು ಫಸ್ಟ್ ಹೇಳಿದ್ರು ತಪ್ಪಾಗುತ್ತೆ, ಲಾಸ್ಟ್ ಹೇಳಿದ್ರು ತಪ್ಪಾಗುತ್ತೆ. ಹಾಗಾಗಿ ಫಸ್ಟ್ ದಿನದಿಂದ ಜೊತೆಲಿದ್ದವ್ರು ಎಲ್ಲರಿಗೂ ಅನಂತ ಧನ್ಯವಾದಗಳು. ಈ ಸ್ಕ್ರೀನ್ ಮೇಲೆ ಇಷ್ಟೊಂದು ಚೆನ್ನಾಗಿ ಚಿತ್ರ ಬಂದಿದೆ ಅಂದರೆ ಎಲ್ಲರ ಪರಿಶ್ರಮಗಳೇ ಕಾರಣ. ನಾನು ಚಿತ್ರದ ಫಸ್ಟ್ ಸ್ಕೆಡ್ಯೂಲಲ್ಲಿ ಇರಲಿಲ್ಲ, ಬಟ್ ಆದರೆ ಆ ಸಿನಿಮಾದ ಹೈಪು ತುಂಬಾ ಇತ್ತು. ಅವಾಗ ನನಗೊಂದು ಅವಕಾಶ ಸಿಕ್ಕರೆ ಸಾಕಪ್ಪ ಅಂತ ತುಂಬಾ ಇಷ್ಟ ಇತ್ತು. ಟೆಕ್ಕಿಗಳ ಚಿತ್ರ ಅಂತ ಒಂದೇನೋ ಟೈಟ್ಲ್ ಬಂದಿತ್ತು, ತುಂಬ ಇಂಟ್ರೆಸ್ಟಿಂಗ್ ಅನಿಸಿತ್ತು. ಆದರೆ ನನಗೆ ಈ ಸಿನಿಮಾಕ್ಕೆ ಅವಕಾಶ ಮಾಡಿಸ್ಕೊಟ್ಟಿದ್ದು ಅಭಿಲಾಷ್ ಕಲತ್ತಿ ಅವರು. ನನಗೆ ಫೋನ್ ಮಾಡಿ, ಇದೊಂದು ತುಂಬ ಮುದ್ದಾದ ಟೀಮ್ ಇದೆ, ನಿನಗೆ ಸೂಟ್ ಆಗತ್ತೆ, ನಿನ್ನ ಮ್ಯಾನರಿಸಮ್ಗೆ, ಇದಕ್ಕೆ ತುಂಬ ಸೈಲೆಂಟ್ ಟೀಮು, ಇವ್ರ ಜೊತೆ ನಿಂಗೆ ಅವಕಾಶ ಇದೆ, ಮಾತಾಡು ಹೋಗಿ ಆಫೀಸ್ಗೆ ಅಂದರು. ಎಲ್ಲರೂ ಹೇಳ್ದಂಗೆ ನವೀನ್ ದ್ವಾರಕನಾಥ್ ಸರ್ ಅದೇ ರೀತಿ ಪ್ರೆಸೆಂಟೇಷನ್ ಓಪನ್ ಮಾಡಿ ಸ್ಟೋರಿ ಬೋರ್ಡ್ ಎಲ್ಲ ತೋರಿಸಿ ಹಾಡೆಲ್ಲ ಕೇಳಿಸಿದ್ರು. ನೆಕ್ಸ್ಟ್ ಡೇನೇ ನಾನು ಈ ಟೀಮ್ಗೆ ಜಾಯ್ನ್ ಆದೆ. ಇದು 2 ವರ್ಷದ ಜರ್ನಿ ನಂದು.
ಅವರಿಗೆ ನಾನು ತುಂಬಾನೇ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ದೊಡ್ಡ ಸ್ಟೇಜಲ್ಲಿ ದೊಡ್ಡ ದೊಡ್ಡ ಹಿರಿಯ ಕಲಾವಿದರು ಮತ್ತು ನಿರ್ದೇಶಕರ ಎದುರುಗಡೆ ಮಾತಾಡೋಕ್ಕೆ ತುಂಬಾನೇ ಖುಷಿ ಆಗ್ತಿದೆ. ಇನ್ನು ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ ಪ್ರತಿಯೊಬ್ಬರು ತುಂಬ ನುರಿತ ಟೆಕ್ನಿಷಿಯನ್ಸೇ ಈ ಸಿನಿಮಾದಲ್ಲಿದ್ದಾರೆ. ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ಈ ಸಿನಿಮಾ. ಫೆಬ್ರವರಿ 23ಕ್ಕೆ 2 ವರ್ಷದ ಫಾರ್ ರಿಜಿಸ್ಟ್ರೇಷನ್ ಅನ್ನುವಂಥ ನಮ್ಮ ಪುಟ್ಟ ಕೂಸನ್ನ ಕನ್ನಡಿಗರ ಮಡಿಲಿಗೆ ಹಾಕ್ತಾ ಇದ್ದೀವಿ. ದಯವಿಟ್ಟು ಪ್ರತಿಯೊಬ್ಬ ಕನ್ನಡಿಗರು ಕೂಡ ನಿಮ್ಮ ಮನೆ ಮಗು, ನಿಮ್ಮ ಮನೆ ಕೂಸು ಅಂತ ನೋಡಿ ಪೋಷಿಸಿ ಇದನ್ನ ಕೈ ಹಿಡಿದು ಮುನ್ನಡೆಸ್ಕೊಂಡು ಹೋಗ್ಬೇಕು ಅಂತ ಎಲ್ಲ ಕನ್ನಡ ಸಿನಿಮಾ ಅಭಿಮಾನಿಗಳಲ್ಲಿ ಮಾಧ್ಯಮ ಮಿತ್ರರ ಮೂಲಕ ಇದನ್ನ ಹೇಳೋದಕ್ಕೆ ತುಂಬಾ ಇಷ್ಟಪಡ್ತೀನಿ. ಹಾಗೆ ಈ ವೇದಿಕೆ ಮೇಲೆ ಮಾತಾಡೋಕೆ ಅವಕಾಶ ನೀಡಿದ್ದಕ್ಕೆ ನಿರ್ದೇಶಕರಿಗೆ, ಚಿತ್ರದ ಎಲ್ಲ ತಂಡದವರಿಗೆ ಮತ್ತೆ ನಿರ್ಮಾಪಕರಿಗೆ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಏನ್ ಚೆನ್ನಾಗಿ ಮಾತಾಡಿದ್ರಿ ಹೇಮಂತ್. ಅಷ್ಟೇ ಸೈಲೆಂಟ್ ಆಗಿ ನೀವೆಲ್ಲರೂ ಸೇರಿ ಒಂದು ಹೊಸ ಸಿನಿಮಾ ನಿರ್ದೇಶನ ಮಾಡೋ ಹಾಗೆ ಆಗ್ಲಿ. ಆಲ್ ದ ಬೆಸ್ಟ್ ನಿಮ್ಮೆಲ್ರಿಗೂ. ಗೌರಿ ಮಾತನಾಡ್ಬೇಕು ಪ್ಲೀಸ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಫಾರ್ ರಿಜಿಸ್ಟ್ರೇಷನ್ ಫಿಲಮ್ ಜೊತೆ ಅಸೋಸಿಯೇಟ್ ನಾನು ತುಂಬ ವರ್ಷಗಳ ಹಿಂದಿಂದ ಆಗಿದ್ದೀನಿ. ಡೈರೆಕ್ಟರ್ ನವೀನ್ ಅವರು ಕಾಲ್ ಮಾಡಿ ಹೇಳಿದ್ರು, ಒಂದು ಹೊಸ ಚಿತ್ರ ಮಾಡ್ತಾ ಇದ್ದೀನಿ, ಒಂದು ಅದ್ಭುತವಾದ ಕತೆ ನರೇಟ್ ಮಾಡಿದ್ರು. ಆ ಕತೆ ಕೇಳ್ಬಿಟ್ಟು ಹೇಳಿದ್ರು ಹೇಗೆ ಅನ್ನಿಸ್ತು ಅಂತ. ನನ್ನ ಕತೆ ಚೆನ್ನಾಗಿದೆ, ಆದರೆ ಎಲ್ಲ ರೆಡಿ ಇದೆಯಾ ಸ್ಟೋರಿದು ಅಂದೆ. ಇಲ್ಲ, ಇದೊಂದು ಸ್ವಲ್ಪ ವರ್ಕ್ ಆಗ್ತಾ ಇದೆ, ಸ್ಕ್ರೀನ್ ಪ್ಲೇ ವರ್ಕ್ ಮಾಡ್ತಾ ಇದ್ದೀನಿ, ಜೊತೆ ವರ್ಕ್ ಮಾಡೋಣ ಬನ್ನಿ ಅಂದರು. ಸೊ ಆ ಟೈಮಿಂದ ಶುರು ಮಾಡಿದ್ದು. ಶೂಟಿಂಗ್ ಶುರು ಆಯಿತು. ಬೇರೆ ಬೇರೆ ಕಲಾವಿದರನ್ನ ಮೀಟ್ ಮಾಡಿದ್ವಿ. ಮಿಲನ ಮೇಡಮ್, ಪೃಥ್ವಿ ಅವರು ಎಲ್ಲರನ್ನೂ ಮೀಟ್ ಮಾಡಿ ಫೈನಲಿ ಒಂದು ಟೀಮ್ ಅಂತ ಫಾರ್ಮ್ ಮಾಡಿದ್ವಿ. ಆಮೇಲೆ ಡೈರೆಕ್ಷನ್ ಟೀಮಲ್ಲಿ ಕೂಡ ಸುಮಾರು ಜನ ಬಂದರು. ಕೊನೆವರೆಗೂ ಸುಮಾರು ಜನ ಇದ್ದಾರೆ. ಬಿಗಿನಿಂಗಿಂದ ಇದ್ದೆ ನಾನು. ಆಮೇಲೆ ತುಂಬ ಚೆನ್ನಾಗಿ ಬಂದಿದೆ ಚಿತ್ರ. ಟ್ರೇಲರ್ ನೋಡಿ ತುಂಬ ಖುಷಿ ಆಯಿತು. ಆಲ್ ದ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಗೌರಿ ಅವರೇ. ನಿಮ್ಮ ಪರಿಶ್ರಮಕ್ಕೆ ಖಂಡಿತ ಎಲ್ಲ ಕನ್ನಡಿಗರ ಪ್ರೀತಿ ಸಿಗುತ್ತೆ. ವಿ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಇದೀಗ ಸರ್ ಸೌಂಡ್ ಒಂಚೂರು ಜಾಸ್ತಿ. ಇದು ಆ್ಯಕ್ಚುಲಿ ಸಿನಿಮಾ ಮಾತಾಡುವಂಥ ಸಮಯ. ಯಾಕೆಂದರೆ ಟ್ರೈಲರ್ ಬಿಡುಗಡೆ ಆಗಿದೆ. ಎಲ್ಲರೂ ಏನೇ ಮಾತಾಡೋದಿದ್ರು ಟ್ರೈಲರ್ ಬಿಡುಗಡೆಗೆ ಮುಂಚೆ ಏನು ಬೇಕಾದ್ರೆ ಮಾತಾಡ್ಬೋದು. ಸಿನಿಮಾ ಮಾಡಿದವರು ಟ್ರೈಲರ್ ಬಿಡುಗಡೆ ಆದಮೇಲೆ ಎಲ್ಲ ಬಂಡವಾಳ ಆಚೆಗೆ ಬರೋದು. ಟ್ರೈಲರ್ ನೋಡಿ ಜನ ಮಾತಾಡಬೇಕು. ಸೊ ಒಂದು ಒಳ್ಳೆ ಟ್ರೈಲರು ಬಿಡುಗಡೆ ಆಗಿದೆ. ಟ್ರೈಲರ್ ನೋಡಿದ್ರೆ ತುಂಬ ಪ್ರಾಮಿಸಿಂಗ್ ಆಗಿದೆ. ಮೇಕಿಂಗ್ ತುಂಬ ಚೆನ್ನಾಗಿದೆ. ಮತ್ತು ಟ್ರೈಲರ್ ಬಿಡುಗಡೆಗೆ ಮುಂಚೆ ಪ್ಲೇ ಮಾಡಿದಂಥ ಸಾಂಗ್ ಕೂಡ ತುಂಬ ಚೆನ್ನಾಗಿದೆ. ಇಬ್ಬರು ಪೇರು ತುಂಬ ಕ್ಯೂಟ್ ಆಗಿದೆ. ಇಬ್ಬರು ಅದ್ಭುತವಾದ ಕಲಾವಿದರು. ಅದನ್ನ ಈಗ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ ಇಬ್ಬರು. ಡೈರೆಕ್ಷನ್ನು ಮತ್ತು ಪ್ರೊಡಕ್ಷನ್ ಎಲ್ಲ ಹೊಸಬರು ಮಾಡಿದ್ದಾರೆ. ಹೊಸಬರು ಸಿನಿಮಾದಲ್ಲಿ ಏನಾದರೂ ಒಂದು ಹೊಸತನ ಇದ್ದೇ ಇರುತ್ತೆ ಅನ್ನೋದು ನನ್ನ ನಂಬಿಕೆ. ಯಾಕೆಂದರೆ ಹೊಸ ರೀತಿ ಆಲೋಚನೆಗಳಿರುತ್ತೆ. ಟ್ರೈಲರಲ್ಲಿ ಇರೋದಷ್ಟೇ ಸಿನಿಮಾ ಅಲ್ಲ, ಅದರೊಳಗಡೆ ಇನ್ನೂ ಸಾಕಷ್ಟು ವಿಷಯಗಳಿರುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಟ್ರೈಲರ್ ಬಿಡುಗಡೆನ ತುಂಬ ವಿಭಿನ್ನವಾಗಿ ಮಾಡಿದ್ರು. ಅದೇ ರೀತಿ ಸಿನಿಮಾ ಕೂಡ ವಿಭಿನ್ನವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಆಗಲೇ ಹೇಳ್ದಂಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ನಿರ್ಮಾಪಕರ ಜೇಬು ತುಂಬಲಿ. ಎಲ್ಲರೂ ಕೂಡ ನಮಸ್ಕಾರ. ಫಾರ್ ರಿಜಿಸ್ಟ್ರೇಷನ್ ಇದೊಂದು ಆತ್ಮೀಯ ಚಿತ್ರತಂಡ. ಯಾಕಂತಂದರೆ ಫಸ್ಟ್ ಟೈಮ್ ನನಗೆ ಇನ್ನೂ ನೆನಪಿದೆ, ನವೀನ್ ದ್ವಾರಕನಾಥ್ ಸರ್ ಭೇಟಿಯಾದಂಥ ಸಂದರ್ಭ. ಆ್ಯಂಡ್ ನಿರ್ಮಾಪಕರಾದಂಥ ನವೀನ್ ರಾವ್ ಸರ್ ಇರ್ಬೋದು. ಅಲ್ಲೇ ಏನೋ ಸ್ಪೆಷಲ್ ಅಂತ ಅನ್ನಿಸ್ತಾ ಇತ್ತು. ಯಾಕಂದರೆ ಇಬ್ಬರು ಒಂದೇ ಸಲ ಸಿಕ್ಕಿದ್ರು, ನವೀನ್ ಆ್ಯಂಡ್ ನವೀನ್ ಅಂತ. ಅದಾದ ನಂತರ ಫಾರ್ ರಿಜಿಸ್ಟ್ರೇಷನ್ ಅಂತ ಸಿನಿಮಾ ಹೆಸರು ಹೇಳಿದ್ರು. ತುಂಬ ವಿಶೇಷವಾದಂತಹ ಶೀರ್ಷಿಕೆ. ಯಾಕಂತಂದರೆ ತುಂಬ ವಿಭಿನ್ನ. ಆಗಲೇ ಸರ್ ಹೇಳ್ದಂಗೆ ಹೊಸಬರು ಬಂದಾಗ ಯಾವಾಗಲೂ ಒಂದು ವಿಶೇಷತೆ ಇರುತ್ತೆ, ಹೊಸತನ ಇರುತ್ತೆ. ನಾಯಕ ನಾಯಕಿ ಯಾರು ಅಂತ ಹಿಂಗೆ ಡಿಸ್ಕಷನ್ ಮಾಡ್ತಾ ಕೇಳಿದಾಗ ಪೃಥ್ವಿ ಸರ್, ಮಿಲನ ಮೇಡಮ್ ಅಂದರು. ಅದೇ ಒಂದು ಹಿಟ್ ಫೀಲ್ ಆಗ್ತಾ ಇತ್ತು. ಯಾಕಂತಂದರೆ ದಿಯಾ ಆವಾಗ ತಾನೇ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ. ಆ್ಯಂಡ್ ಲವ್ ಮಾಕ್ಟೇಲ್ ಒಂದು ವಿಶೇಷವಾದಂಥ ಜೋಡಿ ಅಂತ ಅನ್ನಿಸ್ತು. ಒಂದು ಸ್ಪೆಷಲ್ ಫೀಲ್. ಈಗ ಸ್ಕ್ರೀನಲ್ಲಿ ಟ್ರೈಲರ್ ನೋಡಬೇಕಾದ್ರೆ ಅಷ್ಟು ಅದ್ಭುತವಾಗಿದೆ. ಯಾಕಂತಂದರೆ ತುಂಬ ಜನ ಹೇಳ್ತಾರೆ ಭಾಳಷ್ಟು ನಾಯಕ ನಟರಿದ್ದಾರೆ, ಅದ್ರ ನಟರಿಲ್ಲ ಅಂತ. ಇವರಿಬ್ಬರ ವಿಶೇಷತೆ ಏನು ಅಂತಂದರೆ, ಇಬ್ಬರು ಕೂಡ ಎಕ್ಸ್ಪ್ರೆಷನ್ಸಲ್ಲಿ ಪದಗಳಿಲ್ಲದೆ ಜನಗಳನ್ನ ತುಂಬ ಈಸಿಯಾಗಿ ಕಮ್ಯುನಿಕೇಟ್ ಮಾಡೋ ಅಂಥ ಕಲಾವಿದರು ಅಂತ, ನಟರು ಅಂತ ನಾನು ನಂಬ್ತೀನಿ. ಯಾಕಂದ್ರೆ ಆಲ್ರೆಡಿ ಸರ್ ಹೇಳ್ದಂಗೆ ಪ್ರೂವ್ ಮಾಡ್ಕೊಂಡಿದ್ದಾರೆ. ಅದ್ಭುತವಾಗಿ ಕಾಣಿಸುತ್ತೆ ಜೋಡಿ ಸ್ಕ್ರೀನಲ್ಲಿ ನೋಡ್ಬೇಕಾದ್ರೆ. ಎಸ್ಪೆಷಲಿ ಅಂಡರ್ ವಾಟರ್ ಸೀಕ್ವೆನ್ಸ್ ಅಂತೂ 2 ಮೀನುಗಳು ನೋಡ್ದಂಗೆ ಆಗ್ತಾ ಇತ್ತು. ತುಂಬ ಕಷ್ಟ ಅದು ಮಾಡೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವ್ರಿಗೂ. ಆ್ಯಂಡ್ ಕನ್ನಡಿಗರು ಯಾವಾಗಲೂ ಕೂಡ ಒಂದು ಒಳ್ಳೆ ಸಿನಿಮಾ ಬಂದರೆ
ಯಾವಾಗಲೂ ಕೂಡ ಅದನ್ನು ಒಪ್ಕೊತಾರೆ. ಖಂಡಿತ ಆ ಒಂದು ಸಿನಿಮಾಗಳು, ಈ ಬ್ಲಾಕ್ ಬಸ್ಟರ್ ಸಿನಿಮಾಗಳ ಸಾಲಲ್ಲಿ ಫಾರ್ ರಿಜಿಸ್ಟ್ರೇಷನ್ ಸಿನಿಮಾ ಜನಗಳ ಹೃದಯ ಮತ್ತು ಮನಸ್ಸು ಎರಡೂ ಕಡೆನೂ ರಿಜಿಸ್ಟರ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಎಲ್ರಿಗೂ ಶುಭವಾಗಲಿ. ಭಾಳಷ್ಟು ಹಿರಿಯ ಕಲಾವಿದರುಗಳು ಈ ಒಂದು ಸಿನಿಮಾದಲ್ಲಿ ಅಭಿನಯಿಸಿದರೆ, ಎಲ್ರಿಗೂ ಶುಭವಾಗಲಿ. ಆ್ಯಂಡ್ ಎಲ್ಲ ತಂತ್ರಜ್ಞರಿಗೂ ಒಳ್ಳೇದಾಗಲಿ ಅಂತ ನನ್ನ ಕಡೆಯಿಂದ ವಿಶೇಷ ತಿಳಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಮರ್ತುಬಿಟ್ಟೆ ಹೇಳೋದು, ಫೆಬ್ರವರಿ ತಿಂಗಳು ಪ್ರೇಮಿಗಳಿಗೋಸ್ಕರ ಮುಡುಪು ಅಂತಾರೆ. ಆ್ಯಕ್ಚುಲಿ ಚಿತ್ರರಂಗದ ಇವಾಗ ನೋಡ್ತಾ ಇದ್ರೆ ಅದು ಪೃಥ್ವಿ ಸರ್ಗೆ ಮುಡುಪು ಅನಿಸ್ತಿದೆ. ಈ ವರ್ಷದ ಫೆಬ್ರವರಿ 3 ಸಿನಿಮಾ ರಿಲೀಸ್ ಆಗ್ತಾ ಇದೆ ಅವ್ರದ್ದೇ. ಸೊ 3 ಸಿನಿಮಾಗಳು ಬ್ಲಾಕ್ ಬಸ್ಟರ್ ಆಗಲಿ ಸರ್. ಈ ಸಿನಿಮಾ ಅವೆರಡಕ್ಕಿಂತ ದೊಡ್ಡ ಬ್ಲಾಕ್ ಬಸ್ಟರ್ ಆಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಲ್ಲೇ ಇರಬೇಕು ಒಂದೇ ನಿಮಿಷ. ನಮ್ಮ ನಿರ್ದೇಶಕರು, ನಿರ್ಮಾಪಕರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಒಂದು ಹೂಗುಚ್ಛ ಕೊಡೋದ್ರ ಮೂಲಕ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ದಯವಿಟ್ಟು ಶಶಾಂಕ್ ಸರ್ ಹಾಗೂ ಚೇತನ್ ಸರ್ಗೆ ನಮ್ಮ ಫಾರ್ ರಿಜಿಸ್ಟ್ರೇಷನ್ ಚಿತ್ರತಂಡದ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನ ಈ ಮೂಲಕ ಸಮರ್ಪಿಸ್ತಾ ಇದ್ದೀವಿ. ಫಾರ್ ರಿಜಿಸ್ಟ್ರೇಷನ್ ಸಿನಿಮಾ ಭಾಳ ಪ್ರೀತಿಯಿಂದ ನಾನು ಮತ್ತು ನಮ್ಮ ಡೈರೆಕ್ಟ್ರು ವಿಜಯನಗರ ಕಾಫಿಡಲ್ಲಿ ಕೂತ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಹೀಗೆ ಕಮರ್ಷಿಯಲ್ ಇದು ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ರು ಇವರು. ಈಗ ನನಗೆ ಯಾರಾದರೂ ನಮ್ಮ ಖರ್ಚು ಬೇಕಂತ ಹೇಳ್ಬಿಟ್ಟು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಆಮೇಲೆ ಕಮರ್ಷಿಯಲ್ ಸಿನಿಮಾ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಅಲ್ಲಿಂದ ನಮ್ಮಿಬ್ಬರು ಜರ್ನಿ ಶುರು ಆಯಿತು. ಹಾಗೆ ಎಲ್ಲರೂ ಆರ್ಟಿಸ್ಟ್ನ ಮೊದಲು ಫಸ್ಟ್ ಸಿಕ್ಕಿದ್ದು ನನಗೆ ನಾಣಿ ಸರು. ಹೀಗೆಲ್ಲ ಪ್ಲ್ಯಾನ್ ಮಾಡಿದ್ವಿ ಸಿನಿಮಾ ಮಾಡಬೇಕು ಅಂತ. ನಿಜವಾಗ್ಲೂ ನಾಣಿ ಸಿಕ್ಕಿದ್ದು ಆಶ್ಚರ್ಯ ನನಗೆ. ಯಾವುದೋ ಒಂದು ಟೀ ಕುಡಿದವ್ರು ನಾಣಿ ಸರ್. ಅಲ್ಲಿ ನಾನು ನಮ್ಮ ಸ್ನೇಹಿತರಿಬ್ಬರು ನಿಂತ್ಕೊಂಡು ಮಾತಾಡ್ಬಿಟ್ಟು ನಾಣಿ ಸರ್ ಅಂತ ಭೇಟಿ ಮಾಡಿದ್ವಿ. ಸರ್ ಸಿನಿಮಾ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಸರ್, ಏನು ಮಾಡೋದು ಹೆಂಗೆ ಮಾಡೋದು ಅಂತ ಕೇಳಿದಾಗ ಫಸ್ಟ್ ನಂಬರ್ ಕೊಡಿಲ್ಲ ಅಂತ ಕೇಳ್ಕೊಂಡ್ರು ಅವರು. ಫಸ್ಟ್ ನಂಬರ್ ತಗೊಂಡ್ರು. ಇಮಿಡಿಯೇಟಾಗಿ ಒಂದು 2 ಸಾವಿರ ನಮ್ಮನ್ನ ಕರ್ಸ್ಕೊಂಡ್ರು ಮನೆಗೆ. ಕರ್ಸ್ಕೊಂಡು ಏನೇನು ಪ್ಲ್ಯಾನ್ ಮಾಡಿದ್ರಲ್ಲ ಪ್ಲ್ಯಾನ್ ಮಾಡಿ ಸ್ಟೋರಿ ರೈಟ್ ಮಾಡ್ಬೇಕಂತೇಳಿ ಸ್ಟೋರಿ ನಮ್ಮ ಕತೆ ನಾವು ಹೇಳಿದ್ವಿ. ಈ ಥರ ನಮ್ಮ ಕತೆ ಇದೆ ಅಂತ. ಅದನ್ನು ನಾಣಿ ಸರ್ ಫಸ್ಟ್ ನಮ್ಗೆ ಅಸೋಸಿಯೇಟ್ ಆಗಿದ್ದು. ಕೂತ್ಕೊಂಡು ಭಾಳ ಒಂದು 2-3 ತಿಂಗಳು ನಮ್ಮ ಜೊತೆ ಸ್ಟೋರಿನ ಡಿಸ್ಕಸ್ ಮಾಡಿ ಸ್ಟೋರಿ ರೆಡಿ ಮಾಡಿದ್ವಿ. ಸ್ಟೋರಿ ರೆಡಿ ಮಾಡಿದ್ಮೇಲೆ ಈ ಸ್ಟೋರಿನ ಜನರಿಗೆ ಹೇಳಬೇಕು ಅಂತೇಳಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಒಂದಷ್ಟು ಕ್ಲಾಸ್ ಆಫ್ ಪೀಪಲ್ನ ಕರೆದು, ಫ್ರಮ್ ಕಾಲೇಜ್ ಸ್ಟೂಡೆಂಟ್ಸಿಂದ ಹಿಡಿದು ಸೀನಿಯರ್ ಸಿಟಿಸನ್ಸಿಂದ ಹಿಡಿದು ಮಿಡ್ಲ್ ಏಜಿಂದ ಎಲ್ಲರೂ ಕರೆದು 12 ಜನ ಕುಣಿಸ್ಕೊಂಡು ಸ್ಟೋರಿ ಹೇಳಿದ್ವಿ. ಈ ಥರ ಸ್ಕ್ರಿಪ್ಟ್ ರೆಡಿ ಮಾಡಿದ್ದೀವಿ, ಸ್ಟೋರಿ ಇದೆ ಅಂತ. ಅವ್ರು ನಮಗೆ ಸುಮಾರು ಕರೆಕ್ಷನ್ಸ್ ಹೇಳಿದ್ರು. ಈ ಥರ ಕರೆಕ್ಷನ್ಸ್ ಮಾಡಿ ಈ ಥರ ನಮಗೆ ಈ ಥರ ಇದು ನಮಗೆ ಫಸ್ಟ್ ಹಾಫ್ ಆದ್ಮೇಲೆ ಬರಬೇಕು ಇದೆಲ್ಲ ಕೇಳಿದ್ರು ನಮಗೆ. ಆಮೇಲೆ ಅದನ್ನು ಮತ್ತೆ ಪ್ಲ್ಯಾನ್ ಮಾಡಿ ಅದನ್ನು ರೀಅರೇಂಜ್ಮೆಂಟ್ ಮಾಡಿದ್ವಿ ಸ್ಟೋರಿನ. ಅದಾದಮೇಲೆ ಸ್ಟೋರಿ ಬರಿತಾ ನಾನು ಡೈರೆಕ್ಟರ್ ಸಾರು, ನಾಣಿ ಸಾರು ಕೂತ್ಕೊಂಡು ಸುಮಾರು ಸ್ಟೋರಿ ಬರಿಬೇಕಾದ್ರೆ ಆ ಸ್ಟೋರಿ ನಮಗೆ ಜೊತೆ ಕೇಳೋಕ್ಕೆ ಡಿಮ್ಯಾಂಡ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ಇಂಥ ಆರ್ಟಿಸ್ಟ್ ಬೇಕು, ಈ ಥರ ಕ್ಯಾರೆಕ್ಟರ್ ಬೇಕು ಇದಕ್ಕೆ ಅಂತೇಳಿ. ಹಾಗೆ ಮೊದಲನೇದಾಗಿ ಭೇಟಿ ಮಾಡಿದ್ದು ನಾವು ಅಂದ್ಕೊಂಡಿದ್ದು ಮಿಲನ ಮೇಡಮ್ಗೆ ಅಪಾಯಿಂಟ್ಮೆಂಟ್ ತೊಗೊಂಡ್ವಿ. 2-3 ಜನ ಆರ್ಟಿಸ್ಟ್ನ ಟ್ರೈ ಮಾಡಿದ್ವಿ. ಬಟ್ ಹೊಸಬ್ರು ಅಂತ ಮಾತಾಡ್ತೀವಿ ಅಂತ 2 ತಿಂಗಳು ಟೈಮ್ ತೊಗೊಂಡು ನಮ್ಗೆ ಯಾರು ರಿಪ್ಲೈ ಮಾಡಲಿಲ್ಲ. ಆಮೇಲೆ ಮಿಲನ ಮೇಡಮ್ ಮಾತ್ರ ಫಸ್ಟ್ ಅಟೆಂಪ್ಟಲ್ಲೇ ನಮ್ಮನ್ನ ಬಂದು ಭೇಟಿ ಮಾಡಿ ಅಂತೇಳಿ ನಮಗೆ ನಿರಂಜನ್ ಸರ್ ಜೊತೆ ಹೋಗಿ, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಿರಂಜನ್ ಅವರು ನಮ್ಮನ್ನ ಅಪಾಯಿಂಟ್ಮೆಂಟ್ ತೊಗೊಂಡು ಮೇಡಮ್ ಮನೆಗೆ ಹೋಗಿ ಸ್ಟೋರಿ ಹೇಳಿದ್ವಿ. ಅದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಮೇಡಮ್ ಬಹುಶಃ ಮಾತಾಡಿದ್ರೆ ಹೇಳ್ಬೋದು. ಅದಾದಮೇಲೆ ಇಮಿಡಿಯೇಟಾಗಿ ಮಂಗಳೂರಿಗೆ ಶೃಂಗೇರಿಗೆ ಪೂಜೆ ಮಾಡಿಸ್ತೀನಿ. ಶಿಫ್ಟ್ ರೆಡಿ ಆಯಿತು. ನಮ್ಮ ಸ್ಕ್ರಿಪ್ಟ್ ಬ್ಲಾಕ್ ಆಗಿದ್ದ ತಕ್ಷಣ ಶೃಂಗೇರಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬಂದೆ ಅಂತ ಇವ್ರು ಶೃಂಗೇರಿಗೆ ಹೋದರು. ಅಲ್ಲಿಂದ ಮಂಗಳೂರಿಗೆ ಹೋಗಿ ಮಂಗಳೂರಲ್ಲಿ 2 ಎಕರೆ ಅಂತ ಪಿಕ್ಚರ್ ಪ್ರೀತಿ ಸರ್ ತುಳು ಸಿನಿಮಾ ನೋಡಿ ಇಮಿಡಿಯೇಟಾಗಿ ಪ್ರೀತಿ ಸರ್ ಅವ್ರು ಕಾಂಟ್ಯಾಕ್ಟ್ ಮಾಡಿ ನನಗೆ ಇಮಿಡಿಯೇಟಾಗಿ ನನಗೆ ಫೋನ್ ಮಾಡಿದ್ರು. ಈ ಥರ ಪ್ರೀತಿ ಅಂತ ಆ್ಯಕ್ಟರು ದಿಯಾ ಸಿನಿಮಾ ಬೆಂಗಳೂರಲ್ಲಿ ಶೋ ಆಗ್ತಾ ಇದೆ, ಹೋಗಿ ನೋಡಿ ಇಮಿಡಿಯೇಟಾಗಿ ಅಂತ ಹೇಳಿದ್ರು. ಆಮೇಲೆ ನಾನು ಅವತ್ತು ಮರ್ಸ್ಬಿಟ್ಟೆ. ಮಾರನೇ ದಿವಸ ಮತ್ತೆ ಇಮಿಡಿಯೇಟಾಗಿ ಫೋನ್ ಮಾಡಿ ಸಿನಿಮಾ ನೋಡಿ ದಿಯಾ ಸಿನಿಮಾ ಅಂತ ಹೇಳಿದ್ರು. ದಿಯಾ ಸಿನಿಮಾನ ಇದೇ GT ಮಾಲಲ್ಲಿ ನಾನು, ನಮ್ಮ ಮಿಸ್ಸಸ್ಸು, ನಮ್ಮ ಚಿಕ್ಕ ಮಗ 3 ಜನ ಹೋಗಿ ಸಿನಿಮಾ ನೋಡಿದ್ವಿ. ಅದೇ ಲಾಸ್ಟ್ ಶೋ. ಆ ಶೋ ಮಿಸ್ ಆಗಿರೋ ಥಿಯೇಟರ್ ಇರ್ತಾ ಇರಲಿಲ್ಲ. ನೋಡಿ ಇಮಿಡಿಯೇಟಾಗಿ ಪ್ರೀತಿ ಸಾರ್ನ ಭೇಟಿ ಮಾಡಿದ್ವಿ. ಆಮೇಲೆ ಪ್ರೀತಿ ಸಾರ್ ಅಸೋಸಿಯೇಟ್ ಆದರು. ಆಮೇಲೆ ಈಗ ಎಲ್ಲ ಆರ್ಟಿಸ್ಟ್ನು ಸುಧಾ ಮೇಡಮ್ ಇರ್ಬೋದು, ತಮಿಳುನಾಡಿ ಸರ್ ಇರ್ಬೋದು, ಆಮೇಲೆ ಬಾಬು ಸಾರ್ನ ಸೆಲೆಕ್ಟ್ ಮಾಡಿದ್ದು. ಮತ್ತು ನಾವು ಹೆಂಗೆ ಮಾಡಿದ್ವಿ ಅಂದರೆ ಆರ್ಟಿಸ್ಟ್ನ ಪೇರೆಂಟ್ಸ್ನ ಹೆಂಗೆ ಸೆಲೆಕ್ಟ್ ಮಾಡೋದು ಅಂತ ಪ್ರೋಸೆಸ್ ಮಾಡೋದು. ಅದು 2 ಸೀನಿಯರ್ ಡೈರೆಕ್ಟರ್ಸ್ ನಿಜ, ಅದು ಎಷ್ಟು ಸರಿ ತಪ್ಪು ನಮಗೆ ಗೊತ್ತಿಲ್ಲ.
ಪೃಥ್ವಿ ಸರ್ ಫೋಟೋ ಇಲ್ಲ ಹಾಕೊಂಡ್ವಿ, ಅದೇ ಸಿಸ್ಟಮ್ ಈ ಕಡೆ 3 ಜನ ಫೋಟೋ ಹಾಕೊಂಡ್ವಿ. ಏನ್ ಮ್ಯಾಚ್ ಹಾಕೋದು ಈ ಆರ್ಟಿಸ್ಟ್ ಅಲ್ಲಿ ಅಂತೇಳಿ ಮ್ಯಾಚ್ ಮಾಡಿ ಪೃಥ್ವಿ ಸರ್ ಬಾಬು ಸರ್ ಮ್ಯಾಚ್ ಮಾಡಿದಾಗ 3 ಮ್ಯಾಚ್ ಆಯ್ತು. ಸ್ವಲ್ಪ ಫೇಸ್ ಕಟ್ ಮ್ಯಾಚ್ ಆಯ್ತು. ಸೊ ಅದನ್ನ ತೆಗೆದು ಪಕೆಟ್ ಮಾಡಿದ್ವಿ. ಆಮೇಲೆ ಮಿಲನ ಮೇಡಮ್ನ ಸುಮಾರು ಜನ ಹಾಕೊಂಡು ಆದ್ಮೇಲೆ ನಮಗೆ ಸ್ವಾತಿ ಮೇಡಮು ಮಿಲನ ಮೇಡಮು ಇಬ್ಬರದ್ದು ಕಲರ್ ಟೋನ್ ಮ್ಯಾಚ್ ಆಯ್ತು. ಸ್ಟೈಲ್ ಅಂಡ್ ಕಲರ್ ಟೋನ್, ಹಾಗಾಗಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ವಿ. ಆಮೇಲೆ ರವಿಶಂಕರ್ ಸರ್ ಪಾತ್ರ ನೋಡಿದ್ರಿ ತಾವಿಲ್ಲಿ. ರವಿಶಂಕರ್ ಸರ್ ಪಾತ್ರ ಹಾಕೋದಕ್ಕೆ ನಾನು ಜಗ್ಗೇಶ್ ಸರ್ ಹಾಕೊಬೇಕಂತ ಭಾಳ ಆಸೆ ಇತ್ತು. ಯಾಕಂದ್ರೆ ನಾನು ಜಗ್ಗೇಶ್ ಸರ್ ಭಾಳ ಫ್ಯಾನ್. ನಾನು ಹೈಸ್ಕೂಲಲ್ಲಿ ನಾನು ಜಗ್ಗೇಶ್ ಸರ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದೆ, ರೌಡಿ MLA ಸೀನ್ದೆಲ್ಲ ಆ್ಯಕ್ಟ್ ಮಾಡ್ತಾ ಇದ್ದೆ. ಅಷ್ಟು ಆಸೆ ಇತ್ತು ನನಗೆ, ಜಗ್ಗೇಶ್ ಹಾಕೋಬೇಕು ಭಾಳ ಆಸೆ ಇತ್ತು. ಟ್ರೈ ಮಾಡಿದ್ದು, ಅವರು ನಮ್ಮ ಡೇಟ್ಸ್ಗೆ ನಮ್ಗೆ ಮ್ಯಾಚ್ ಆಗಲಿಲ್ಲ. ಆಮೇಲೆ ನಾಣಿ ಸರ್ ಇಮಿಡಿಯೇಟಾಗಿ ಪ್ಲ್ಯಾನ್ B ಥರ ಯೋಚನೆ ಮಾಡಿ ರವಿಶಂಕರ್ ಸರ್ನ ಫೋನ್ ಮಾಡಿದ್ರು. ಅವರು ಅಷ್ಟೇ ನಮ್ಗೆ ಏನು ಕೇಳಲಿಲ್ಲ, ಹೊಸ ಆ್ಯಕ್ಟ್ರಾ ಹೊಸ ಪ್ರೊಡಕ್ಷನ್ ಏನು ಮಾತಾಡಲಿಲ್ಲ. ಬನ್ನಿ ಸಾಕಾಗ ಮನೆಗೆ ಕರ್ಸ್ಕೊಂಡ್ರು, ರೀಡಿಂಗ್ ತೊಗೊಂಡ್ರು. ಇಮಿಡಿಯೇಟಾಗಿ ಅವ್ರು ಹೇಳಿದ್ರು ಎಷ್ಟು ದಿವಸ ಬೇಕು ನಾವು ನಿಮಗೆ ಅಂದರು. ನಮಗೆ ಶಾಕ್ ಆಯಿತು, ಹೆಂಗೆ ಹೇಳೋದು ಅಂತ. ಸ್ವಲ್ಪ ಟೈಮ್ ತೊಗೊಂಡು ಹೇಳ್ತೀವಿ ಅಂತ ಹೇಳಿದ್ವಿ. ಆಮೇಲೆ ಇಮಿಡಿಯೇಟಾಗಿ ಎಲ್ಲ ರೆಡಿ ಮಾಡಿ 4 ದಿವಸ ಕೊಡ್ತೀನಿ, 4 ದಿವಸ ಫ್ರೀ ಇದ್ದೀನಿ ನಾನು ಅಂದರು. ಆ 4 ದಿವಸದಲ್ಲಿ ನಾವು ಡೇಟ್ನ ಮ್ಯಾಚ್ ಮಾಡಿಕೊಂಡು ಎಲ್ಲ ಆರ್ಟಿಸ್ಟ್ನು ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲ ಆರ್ಟಿಸ್ಟ್ನು ಅದೇ ಡೇಟಿಗೆ ಮ್ಯಾಚ್ ಮಾಡಿಕೊಂಡು ಪಾತ್ರ ತೆಗೆದ್ವಿ. ರವಿಶಂಕರ್ ಸರ್ದು ಒಂದು ನಿಜವಾಗ್ಲೂ ಹೇಳ್ಬೇಕಂದ್ರೆ, 3rd ಡೇ ನಾವು ಸೆಂಟ್ರಲ್ ಕಾಲೇಜಲ್ಲಿ ಶೂಟ್ ಮಾಡ್ತಾ ಇದ್ವಿ. ಅದೊಂದು ಸೀನಲ್ಲಿ ಪಾಪ ಬೆಳಗ್ಗೆ 9 ಗಂಟೆಗೆ ಬರೋರು, ಸಂಜೆ 6 ಗಂಟೆಗೆ ನಮ್ಮ ಜೊತೆಲಿರೋರು. 3 ದಿವಸ ಶೂಟಲ್ಲಿ ಇದ್ದರು. ದ 4th ಡೇ ಫೈನಲ್ ಡೇ ಬೆಳಿಗ್ಗೆ 9 ಗಂಟೆಗೆ ಬಂದರು. ಮಧ್ಯಾಹ್ನ ಊಟ ಆಗೋ ತನಕ ಅವರು ಕಾರವನಲ್ಲೇ ಇದ್ದರು, ಕಾರಲ್ಲೇ ಓಡಾಡ್ತಿದ್ರು, ನಮ್ಮ ಸೆಂಟರ್ ಓಡಾಡ್ತಿದ್ರು. ಡೈರೆಕ್ಟ್ ಕೇಳಿದ್ರು ಲಂಚ್ ಬಿಟ್ಟಾಗ, ಸರ್ ಅದು ಯಾವಾಗ ಅಂದೆ. ನೆಕ್ಸ್ಟ್ ಮಾಡ್ತೀನಿ ಅಂದು. ಅದಾಯಿತು, ಊಟ ಆಯಿತು, 3 ಗಂಟೆ ಆಯಿತು, 4 ಗಂಟೆ ಆಯಿತು. ನನಗೆ ಯಾಕೋ ಭಯ ಆಯಿತು. ಹೋಗ್ಬಿಟ್ಟು ರವಿಶಂಕರ್ ನಾನು ರಿಕ್ವೆಸ್ಟ್ ಮಾಡಿದೆ, ಸರ್ ಸ್ವಲ್ಪ ಲೇಟ್ ಆಗ್ತದೆ ಅಂತ. ಇಷ್ಟೇ ಹೇಳಿದವರು, 4 ದಿವಸ ನೀನು ಟೈಮ್ ಕೊಟ್ಟಿದ್ದೀನಿ, ನೀನು ಇಲ್ಲಿ ನಿಂತ್ಕೊಂತೀನಿ, ಅಲ್ಲಿ ಹೋಗ್ತೀನಿ, ಆ್ಯಕ್ಟ್ ಮಾಡೋಣ ಮಾಡ್ತೀನಿ, ಮನೆಗೆ ಹೋಗ್ತೀನಿ. ಆಯ್ತು ಸರ್ ಅಂದ್ಬಿಟ್ಟು ಇಮಿಡಿಯೇಟ್ ಮಾಡಿ 6 ಗಂಟೆಗೆ ಶುರು ಆಯಿತು ಶೂಟ್. ಅದು 6 ಗಂಟೆಗೆ ಶೂಟ್ ಆಗಿ ಡಬಲ್ ಕಾಲ್ ಶೀಟ್ ಮಾಡಿ ಅವ್ರದ್ದು ಶೂಟ್ ಮಾಡಿದ್ವಿ. ಬಟ್ ನಿಜವಾಗ್ಲೂ ಎಲ್ಲರೂ ಸಹಕಾರ ಕೊಟ್ಟರು. ಪ್ರೀತಿ ಸರ್ ನಿಜವಾಗ್ಲೂ ಡೌನ್ ಟು ಅರ್ಥ, ನಮ್ಗೇನು ಯಾವುದೇ ಥರದ ಡಿಮ್ಯಾಂಡ್ ಆಗಲಿ ಏನಾಗಲಿ ಮಾಡಿಲ್ಲ. ಮಿಲನ ಮೇಡಮ್ ಇನ್ನೂ ಅದ್ಭುತ. ನನಗೆ ಈ ಸಿನಿಮಾಗೆ ನಾನು ಪ್ರೊಡ್ಯೂಸರ್ಗಿಂತ ಹೆಚ್ಚಾಗಿ ಮೇಡಮ್ ಇದು ಒನ್ ಆಫ್ ದಿ ಪ್ರೊಡ್ಯೂಸರ್ ಅಂತ ಹೇಳ್ಬೋದು. ಯಾಕಂದರೆ ಶಿವ ಅವ್ರಿಗೆ ಫುಲ್ ಹ್ಯಾಂಡ್ ಇತ್ತು. ಈ ಸಿನಿಮಾಲಿ ನಾವೇನೇ ತಪ್ಪು ಮಾಡಿದ್ರು ನಮ್ಮ ಕರೆದು ಹೇಳೋರು, ಸರ್ ಇದು ಬೇಡ, ಇದು ಮಾಡೋದು ಬೇಡ, ಹಿಂಗೆ ಮಾಡೋಣ, ಸರ್ ಇದು ಬೇಡ, ಅದು ಮಾಡೋಣ. ಅದೇ ಥರ ಆರ್ಟಿಸ್ಟ್ಗಳು ಎಲ್ಲರೂ ಅಷ್ಟೇ, ನಾವೆಲ್ಲರೂ ಫ್ರೀ ಹ್ಯಾಂಡ್ ಕೊಟ್ಟಿದ್ವಿ. ಯಾರು ನಮಗೇನು ಇದು ಮಾಡಿಲ್ಲ. ನಾವೆಲ್ಲೇ ತಪ್ಪು ಡೈಲಾಗ್ಗಳಾಗಲಿ ಏನೋ ಚೇಂಜಸ್ ಮಾಡಬೇಕಾ ಅವರೇ ಡಿಸ್ಕಸ್ ಮಾಡೋರು ಕ್ಯಾರವನಲ್ಲಿ. ಇಮಿಡಿಯೇಟಾಗಿ ಚೇಂಜ್ ಮಾಡಿ ಅವ್ರವ್ರ ಡಿಸಿಷನ್ ತೊಗೊಂಡು ಅದ್ಭುತವಾಗಿ ಮಾಡಿದ್ದಾರೆ. ಇಷ್ಟೊಂದು ಹೇಳಕ್ಕೆ ಬರ್ತೀನಿ. ಸಿನಿಮಾ ಎಲ್ಲರೂ ಸೇರಿ ಶ್ರಮಪಟ್ಟು ಚೆನ್ನಾಗಿ ಮಾಡಿದ್ದೀವಿ. ಟೆಕ್ನಿಷಿಯನ್ಸು ಅಷ್ಟೇ ಭಾಳ ಸಹಕಾರ ಕೊಟ್ಟು ಮಾಡಿದ್ದಾರೆ. ಆಮೇಲೆ ನೀವೊಂದು ಹಾಡು ನೋಡಿದ್ರಿ ಅನ್ಸುತ್ತಿದ್ರಲ್ಲಿ, ಹೋಟೆಲ್ ಒಂದು ಶೂಟ್ ಮಾಡಿದ್ವಿ ಹಾಡು, ಕದ್ದು ಇರಬೇಕು ಅದು. ಹೌದು ಅಲ್ಲ, ಕ್ರೆಪಿಟೋನಲ್ಲಿ ಶೂಟಿಂಗ್ ಮಾಡಿದ್ವಿ ಸರ್ ಒಂದು ಹಾಡಿಗೆ. ಇವತ್ತು ಬೆಳಗ್ಗೆ ಶುರು ಆಗಿದ್ದು, 9 ಗಂಟೆಗೆ ಶುರು ಆಗಿದ್ದು. ಕಂಟಿನ್ಯೂ ಶೂಟು ನೆಕ್ಸ್ಟ್ ಡೇ ಮಾರ್ನಿಂಗ್ 8 o'clock ತನಕ ಮಾಡಿದ್ದಾರೆ. ಇಬ್ಬರು ಆರ್ಟಿಸ್ಟು ಯಾರೂ ಮಲಗಿಲ್ಲ. ಯಾರು ಟೆಕ್ನಿಷಿಯನ್ಸು ಮಲಗಿಲ್ಲ, ಯಾರೂ ಮಲಗಿಲ್ಲ. ಕಂಟಿನ್ಯೂ ಶೂಟ್ ಮಾಡಿದ್ದೀವಿ. ಅಯ್ಯೋ ಆಗುತ್ತೆ, 6 ಆಗುತ್ತೆ, 12 ಗಂಟೆ ಆಯಿತು, 1 ಗಂಟೆ ಆಯಿತು, 2 ಗಂಟೆ, ಬೆಳಗಿಂದ 7 ಗಂಟೆ ತನಕ ಶೂಟ್ ಮಾಡಿದ್ದಾರೆ. ನಾನು ನಿಜವಾಗ್ಲೂ ನನಗೆ ಭಾಳ ಬೇಜಾರಾಯ್ತು ಅವತ್ತು. ಬಟ್ ಏನು ಮಾಡೋಕ್ಕಾಗ್ತಿಲ್ಲ, ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗ್ತಾ ಇತ್ತು. ಹೆಂಗೆ ಮಾಡಿ ಮುಗಿಸ್ಕೊಂಬಿಡಲ್ಲ. ಇನ್ನೊಂದು ತಮಾಷೆ ಅಂದರೆ ಕ್ರಿಕೆಟ್ ಹೋಟ್ಲನ್ನು ಕೈ ಮುಗಿತಾ ಇದ್ದ, ಸರ್ 2 ಅವರ್ ಅಂದರೆ 2 ದಿವಸ ಆಗೋದು, ಬಿಟ್ಬಿಟ್ಟು ಹೋಗ್ಬಿಡಿ ಸರ್ ಅಂತ ಕೇಳ್ತಾ ಇಲ್ಲ ಪಾಪ. ಇದೆಲ್ಲ ತುಂಬ ಒಳ್ಳೆ ನೆನಪುಗಳು ನನಗೆ. ಚೆನ್ನಾಗಿತ್ತು ಸಿನಿಮಾ. ಆಮೇಲೆ ಇದೇ ಥರ ಇಷ್ಟೆಲ್ಲ ನಡೀತು ಜರ್ನಿ. ಬಟ್ ಭಾಳ ಸಪೋರ್ಟಿವ್ ಆಗಿ ನನ್ನ ಫ್ಯಾಮಿಲಿ ಆಗಿರ್ಬೋದು, ನಮ್ಮ ಮಿಸಸ್ ಆಗಿರ್ಬೋದು, ನಮ್ಮ ತಂದೆ ತಾಯಿ ಆಗಿರ್ಬೋದು, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಇದೇ ಥರ ಡೈರೆಕ್ಟರ್ ಫ್ಯಾಮಿಲಿನೂ ಅಷ್ಟೇ. ಫಸ್ಟ್ ಡೇ ಶೂಟ್ ನಾವು ಮಂಗಳೂರಿಗೆ ಹೊರಟ್ವಿ. ಪಾಪ ಅವ್ರ ತಾಯಿ ಪ್ರಿನ್ಸಿಪಲು, ಡೈರೆಕ್ಟ್ರು ಎಲ್ಲರೂ ಬಸ್ಸಲ್ಲಿ ರೆಡಿ ಇದ್ದಾರೆ ಹೊರಡೋದಕ್ಕೆ. ಅವ್ರ ತಾಯಿ ನಮಗೆ ವಿಶ್ ಮಾಡೋದಕ್ಕೆ ವಿಜಯನಗರ ಬಂದು ಬಸ್ ಇಳಿದಿದ್ದಾರೆ. ಕಾಲು ಪಿಸ್ಟಾಗಿ ಬಿದ್ದು ಕಾಲು ಮಾಡೋದು ಅವ್ರಿಗೆ ಫಸ್ಟ್ ಡೇ. ಇಮಿಡಿಯೇಟಾಗಿ ಇವರು ನಾನು ಹೋಗಿ ನಾನು ನೋಡ್ಕೊಂಡ್ಬರ್ತೀನಿ, ನಾನು ಕಾರ್ ಹೋಗೋಣ ಅಂತ ಹೇಳಿದೆ. ಕೇರ್ ಮಾಡಿಲ್ಲ. ಇನ್ನೊಬ್ಬರು ಸ್ನೇಹಿತರು ಫೋನ್ ಮಾಡಿ, ನಮ್ಮ ಕ್ಲಾಸ್ಮೇಟ್ ಅವನು, ಅವ್ರಿಗೆ ಫೋನ್ ಮಾಡಿ ಅವ್ರಿಗೆ ಇಮಿಡಿಯೇಟ್ ವಿಜಯನಗರ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಏನು ಬೇಕು ಎಲ್ಲ ವ್ಯವಸ್ಥೆ ಮಾಡಿ ಇವರು ಮುಂದೆ ಬಂದರು ಅವ್ರ ಶೂಟಿಂಗೋಸ್ಕರ.
ಶೂಟಿಂಗ್ ಹೋಗಿ ಮುಂದೆ ಬಂದ್ವಿ. ಅವತ್ತೇನಾಯಿತು, ಫಸ್ಟ್ ಡೇ ಶೂಟ್ ಎಲ್ಲ ನಾವು ಎಲ್ಲ ರೀಚ್ ಆಗ್ಬಿಟ್ಟು, ಮಿಲನ ಮೇಡಮ್ ಎಲ್ಲ ರೀಚ್ ಆಗೋದು ಸಕಲೇಶ್ಪುರಕ್ಕೆ. ಪೃಥ್ವಿ ಸರ್ ಒಬ್ಬರು ಶೂಟಿಂಗಲ್ಲಿದ್ದರು, ಅವ್ರು ಬರಬೇಕಾಗಿತ್ತು. ಅವತ್ತು ಪೃಥ್ವಿ ಸರ್ ಹೊರಟರು ಬೆಂಗಳೂರಿಂದ 9 ಗಂಟೆಗೆ ಹೊರಟರು, 9:30ವರೆಗೆ ಏರ್ಪೋರ್ಟಿಗೆ ಬಂದು ಅಲ್ಲಿಂದ ಹೊರಟರು ನನ್ನ ಶೂಟಿಂಗ್ಗೆ. ಸ್ವಲ್ಪ ಬಹುಶಃ ಅವರು ಮತ್ತು ಅವ್ರ ಡ್ರೈವರ್ ಬಂದಿದ್ದರು. ಕುಣಿಗಾಲದ ಬರಬೇಕಾದ್ರೆ ಗೊತ್ತಾಯಿತು ಮೇಡಮ್ ಅವರ ತಂದೆ ಎಕ್ಸ್ಪೈರ್ ಆಗೋದ್ರು ಅಂತ. ಇಮಿಡಿಯೇಟಾಗಿ ನಾವು ಮಿಲನ ಮೇಡಮ್ ಡಿಸ್ಕಸ್ ಮಾಡಿದ್ವಿ. ಪೃಥ್ವಿ ಸರ್ ಪಾಪ ದಯವಿಟ್ಟು ಏನು ಬೇಜಾರು ಮಾಡ್ಕೊಳ್ಳಿಲ್ಲ ಅವತ್ತು. ಸರ್ ನಂಗೆ ಒಂದು 2 ಅವರ್ ಟೈಮ್ ಕೊಡಿ, ನಾನು ವಾಪಸ್ ಬರ್ತೀನಿ ಅಂದರು. ನಾವು ಅದ್ರ ಡಿಸಿಷನ್ ತೊಗೊಳಕ್ಕೆ ನಮಗೆ ಯೋಚನೆ ಆಗಲಿಲ್ಲ. ನಮಗೆ ಎಲ್ಲರೂ ಬಟ್ ಫುಲ್ ಟೀಮ್ ಅಂದ್ಬಿಟ್ಟಿದ್ದೀವಿ ಎಕ್ಸೆಪ್ಟ್ ಪೃಥ್ವಿ. ಏನು ಮಾಡೋದು ಗೊತ್ತಾಗ್ತಿದ್ದಾರೆ. ನಾನು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇಬ್ಬರು ಕೂತ್ಕೊಂಡು ರಾತ್ರಿ ಡಿಸ್ಕಸ್ ಮಾಡಿ ಇಮಿಡಿಯೇಟಾಗಿ ಪೃಥ್ವಿ ಅವರಿಗೆ ವಾಪಸ್ ಹೋಗೋಕ್ಕೆ ಪರ್ಮಿಷನ್ ಅಂದರೆ ಅದು ಒಳ್ಳೇಬೇಕಾಗುತ್ತೋ, ನಾವು ಅದಕ್ಕೇನು ಉತ್ತರ ಕೊಡೋಕ್ಕಾಗಲಿ, ದಯವಿಟ್ಟು ನೀವು ಹೋಗಿ ಬನ್ನಿ ಸರ್ ಅಂತ ಕಳಿಸಿದ್ವಿ. ಅವ್ರ ಕರ್ತವ್ಯ ಹೇಗಿತ್ತು ಅಂದರೆ ಅವ್ರು ವಾಪಸ್ ಹೋಗಿ ಅವರ ಮಿಸ್ಸಸ್ನ ಅವರೆಲ್ಲರೂ ಜೊತೆ ಮಾಡಿ ಅವರ ಮಾವರ ಪಾರ್ಥಿವ ಶರೀರನ ಅವ್ರ ಊರಿಗೆ ಫ್ಲೈಟಲ್ಲಿ ಕಳಿಸಿ ಇಮಿಡಿಯೇಟಾಗಿ ಬೆಳಗ್ಗೆ 7 ಗಂಟೆಗೆ ಹೊರಟಿ ಮತ್ತೆ 9 ಗಂಟೆಗೆ ಹೊರಟಿ ಬೆಂಗಳೂರಿಂದ ಮತ್ತೆ ಮಾರನೇ ದಿವಸ ನೈಟ್ ಬಂದು ಸೇರಿಕೊಂಡ್ರು. ಅವತ್ತು ಒಂದು ದಿವಸ ನಮಗೆ ಶೂಟ್ ಜಾಸ್ತಿ ಆಯಿತು. ಬಟ್ ಶೆಡ್ಯೂಲ್ ಪ್ರಕಾರ ಮೇಡಮ್ ಭಾಳ ಬುದ್ಧಿವಂತಿಕೆಯಿಂದ ಸಕಲೇಶ್ಪುರ ಶೂಟ್ ಬೇಡದ, ಇವತ್ತು ಇದು ಕ್ಯಾನ್ಸಲ್ ಮಾಡೋಣ. ನಮಗೆ ನೆಕ್ಸ್ಟ್ ಡೇ ಯಾಕಂದರೆ ಎಲ್ಲ ಪ್ಲ್ಯಾನ್ ಆಗೋಗಿತ್ತು. ಅಲ್ಲಿ ರೆಕ್ಕಿ ಮಾಡಿದವರು ಹೋಟೆಲ್ಸ್ ಬುಕ್ ಮಾಡಿದರು, ಟೀಮ್ ರೆಡಿ ಇತ್ತು, ಹೋಟೆಲ್ಸ್ ಆಮೇಲೆ ಎಲ್ಲ ಥರದ ರೆಡಿ ಇತ್ತು. ಆ ಕಡೆ ಲೈಟಿಂಗ್ಸ್ ಎಲ್ಲ ಅಲ್ಲಿ ಸೆಟಪ್ ಮಾಡಿದ್ವಿ, ಕ್ಯಾರವನ್ ರೆಡಿ ಇತ್ತು. ಸೊ ಸಕಲೇಶ್ಪುರ ಟ್ರಿಪ್ನ ಕ್ಯಾನ್ಸಲ್, ಸಾರಿ ಶೂಟ್ನ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ಡೇ ಏನು ಶೂಟ್ ಇತ್ತು ನಮಗೆ ವಾಪಸ್ ಅಲ್ಲಿ ಹೊರಟೋದ್ವಿ ಆ ಲೊಕೇಶನ್ ಉಡುಪಿಗೆ. ಅಲ್ಲಿ ಶೂಟ್ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಆ ಫಸ್ಟ್ ಡೇ ಶೂಟಿಂಗ್ನ ವಾಪಸ್ ಮುಗಿಸ್ಕೊಂಡು ಬಂದಿದ್ದೀವಿ. ಸೊ ಇದೆಲ್ಲ ಒಂದು ಕೈ ಘಟನೆ. ಸಾರಿ ಸರ್ ಹೇಳ್ಬೇಕಾಗ್ಬಂತು ನನಗೆ, ಅದೆಲ್ಲ ಇತ್ತು ಭಾಳ ದಿವಸ ಯಾವ್ದಾಗಬೇಕು ಅಂತ. ಸೊ ಹೀಗೆ ಭಾಳಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಎವ್ರಿ ಟೈಮು ನಮಗೆ ಕೃಷ್ಣ ಸಾರು ತುಂಬ ಸಪೋರ್ಟಿವ್ ಆಗಿ ಎನಿ ಸಜೆಷನ್ ಎನಿ ಡಿಸ್ಕಷನ್ಸ್ ಅವ್ರ ಮನೆಗೆ ಹೋದಾಗಲೂ ಅಷ್ಟೇ ಕೂತ್ಕೊಂಡು ನಮಗೆ ಮಗುಗೇನೋ ಹೇಳಿದ್ದಾರೆ ಕೃಷ್ಣ ಸರ್ ಹುಷಾರಾಗಿ ಮಾಡಿ, ಇದೇ ಥರ ಮಾಡಿ, ಅದೇ ಥರ ಮಾಡಿ. ಮೇಡಮ್ಮು ಮತ್ತು ಕೃಷ್ಣ ಸರ್ ನಿಜವಾಗ್ಲೂ ಈ ಫಿಲಮ್ಗೆ 2 ಸ್ಟ್ರೆಂತ್ ಅಂತ ಹೇಳ್ಬೋದು ನಾನು. ಅಷ್ಟು ಸಪೋರ್ಟಿವ್ ಆಗಿ ನಮಗೆ ಮಾಡಿದ್ದಾರೆ. ಮಿಲನ ಮೇಡಮ್ ಇಸ್ ರಿಯಲಿ ನಿಜವಾಗ್ಲೂ ಫಿಲಮ್ಗೆ ಯಾರೇ ಪ್ರೊಡ್ಯೂಸರ್ ಅಂತ ಹೇಳೋದಕ್ಕೆ ಏನು ಸಂಕೇತ ಪಡೋಕ್ಕೇನಿಲ್ಲ. ಎಲ್ಲ ಡಿಸಿಷನ್ ಅವರೇ ಮಾಡೋದು. ಭಾಳ ಸಪೋರ್ಟಿವ್ ಆಗಿದ್ದಾರೆ ಮೇಡಮ್, ನಿಜವಾಗ್ಲೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಏನೋ ಮರ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಭಾಳ ಥ್ಯಾಂಕ್ಸ್. ಇದೊಂದು ಸಿನಿಮಾ ನಾವು 23ನೇ ತಾರೀಕು ಇದೇ ತಿಂಗಳು ರಿಲೀಸ್ ಮಾಡ್ತಾ ಇದ್ದೀವಿ. ದಯವಿಟ್ಟು ನೀವೆಲ್ಲರೂ ಬಂದು ಸಹಕಾರ ಕೊಡಿ. ಸಿನಿಮಾನ ಸೂಪರ್ ಹಿಟ್ ಮಾಡಿದ್ರೆ ಇನ್ನೊಂದು ಸಿನಿಮಾ ಆಗಲೇ ರಿಜಿಸ್ಟರ್ ಮಾಡಿದ್ದೀನಿ, ಹರಿಸರ್ ಅಂತ ಹೇಳಿದ್ದೀನಿ ಪಿ ಆರ್ ಅವ್ರಿಗೆ. ಇನ್ನೊಂದು ಟೈಟಲ್ ರಿಜಿಸ್ಟರ್ ಮಾಡೋಕ್ಕೆ ರಿಜಿಸ್ಟರ್ ಆದಮೇಲೆ ಖಂಡಿತವಾಗಿ ಹೇಳ್ತೀನಿ. ಇನ್ನೊಂದು ಸಿನಿಮಾ ಬ್ಯಾಕಂಡ್ ಮಾಡಿದ್ದೀನಿ, ಅದನ್ನು ಅನೌನ್ಸ್ ಮಾಡ್ತೀನಿ ಇಷ್ಟರಲ್ಲೇ. ಥ್ಯಾಂಕ್ ಯು, ಸಪೋರ್ಟ್ ಮಾಡಿ ದಯವಿಟ್ಟು. ನವೀನ್ ರಾವ್ ಸರ್ ಅವರಲ್ಲಿ ಮುಗ್ಧತೆ ಇದೆ, ಅವ್ರು ಇನ್ನೋಸೆಂಟ್ ಅಂತ ಎಲ್ರಿಗೂ ಗೊತ್ತಿತ್ತು. ಆದ್ರೆ ಇಷ್ಟು ಇವೆಂಟ್ಸ್ ಅಲ್ಲಿ ಇಷ್ಟು ಹೊತ್ತು ಅವರು ಫಾರ್ ದಿ ಫಸ್ಟ್ ಟೈಮ್ ಮಾತಾಡಿದ್ದು. ಇಲ್ಲಿವರೆಗೂ ಬರೀ 2 ಲೈನ್ ಮಾತಾಡೋರು, ಎಲ್ರಿಗೂ ಒಳ್ಳೇದಾಗ್ಲಿ ಅಷ್ಟೇ. ಅದಾದ್ಮೇಲೆ 1 ಲೈನ್ ಮಾತಾಡ್ತಿರ್ಲಿಲ್ಲ. ಆದ್ರೆ ಇವತ್ತು ಎಮೋಷನಲ್ ಆಗಿ ಎಲ್ರ ಬಗ್ಗೆ ಮಾತಾಡ್ಕೊಂಡು ಇಡೀ ಜರ್ನಿನ ನೆನಪು ಮಾಡ್ಕೊಂಡು ಆರ್ಟಿಸ್ಟ್ಗಳನ್ನು ಹೆಂಗ್ ಸೆಲೆಕ್ಟ್ ಮಾಡಿದ್ರಿ ಅಂತ ಹೇಳ್ಕೊಂಡು ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್. ಥ್ಯಾಂಕ್ ಯು ಸೋ ಮಚ್. ಇಡೀ ಚಿತ್ರತಂಡಕ್ಕೆ ಅನ್ನದಾತರ ಆಗಿದ್ದಕ್ಕೆ ಥ್ಯಾಂಕ್ ಯು. ಇದೀಗ ದ್ವಾರಕನಾಥ್ ಸರ್ ನೀವು ಮಾತನಾಡಬೇಕು ಪ್ಲೀಸ್. ಎಲ್ಲರೂ ನಮಸ್ಕಾರ. ಫಸ್ಟು ಎಲ್ಲ ಮಾಧ್ಯಮ ಮಿತ್ರರಿಗೆಲ್ಲ ಫಸ್ಟ್ ಅಪಾಲಜಿ ಕೇಳ್ತೀನಿ, ಸ್ವಲ್ಪ ತಡವಾಗಿ ಶುರು ಮಾಡಿದ್ದಕ್ಕೆ ತುಂಬ ಸಾರಿ. ಮತ್ತು ನಮ್ಮ ಆಟೋ ಬಾಂಧವರಿಗೂ ನಿಮಗೂ ಸಾರಿ, ಆ್ಯಕ್ಚುಲಿ ಸ್ವಲ್ಪ ಲೇಟಾಗಿ ಶುರು ಮಾಡಿದ್ದಕ್ಕೆ ಅನ್ಯತೆ ಭಾವಿಸಬೇಡಿ. ಸೊ ನಾನು ಜಾಸ್ತಿ ಹೇಳಲ್ಲ, ನಾನು ಟೆಕ್ನಿಕಲಿ ಏನು ಮಾಡಿದ್ದೀವಿ, ಒಂದು ರೌಂಡ್ ಫಿಲ್ಮ್ ಮುಗಿಸಿದ್ದೀವಿ. ಸೊ 23rd ಬಂದಮೇಲೆ ಐ ಥಿಂಕ್ ಐ ಶುಡ್ ಟಾಕ್ ಅಬೌಟ್ ಇಟ್. ಇವಾಗ ತಪ್ಪಾಗುತ್ತೆ ಮಾತಾಡಿದ್ರೆ, ಬಿಕಾಸ್ ಕೆಲಸ ಮಾಡಿದ್ದೀವಿ, ಕೆಲಸ ಅದನ್ನು 23rd ಆದಮೇಲೆ ಮಾತಾಡೋದು ಬೆಟ್ರು. ಬಟ್ ಎಲ್ಲ ಟೆಕ್ನಿಷಿಯನ್ಸ್ ಇದು ಯಾಕೆ ಬಂದಿಲ್ಲ ಅಂದರೆ, ಈಗ ನೆಕ್ಸ್ಟ್ ವೀಕು ಕ್ಯೂಬ್ ಅಪ್ಲೋಡ್ ಮಾಡ್ತೀವಿ ಸರ್ ನಾವು. ಸೊ ಎಲ್ಲ ಟೆಕ್ನಿಷಿಯನ್ಸ್ ಕೆಲಸ ಮಾಡ್ತಿದ್ದಾರೆ ಎಲ್ಲರೀಗ. ಸೊ ಅದಕ್ಕೆ ಇದು ಮುಗಿಸ್ಕೊಂಡು ನಾವು ಅಲ್ಲಿ ಹೋಗ್ಬೇಕು ಇವಾಗ. ಸೊ ಅದೊಂದು ಕೆಲಸ ನಡೀತಿದೆ. ಬಟ್ ಓವರ್ ಆಲ್ ಜಸ್ಟ್ ಟು ಸಮಿಟ್ ಅಪ್, ನಾನು ಹೊಸಬ ಅಂತ ಇವ್ನು ನಂಬ್ಕೊಂಡ, ನಾನು ಇವ್ನು ಹೊಸಬ ಅಂತ ನಾನು ಇವ್ನು ನಂಬ್ಕೊಂಡೆ. ಸೊ ಇಬ್ಬರು ನಂಬ್ಕೊಂಡು ಇಬ್ಬರು ಕೆಲಸ ಮಾಡಿದ್ವಿ. ಸೊ ಅದ್ರ ಜೊತೆಗೆ ಎಲ್ಲರೂ ನಮಗೆಲ್ಲ ಸಹಕಾರ ಕೊಟ್ಟರು, ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳು ತುಂಬ ಸಹಕಾರ ಕೊಟ್ಟರು. ಆ್ಯಂಡ್ ನಾನು ಇವತ್ತು ಹೇಳ್ತಿದ್ದೀನಿ, ಈ ಪಿಕ್ಚರ್ನ ನನ್ನ ಗುರುಗಳು CR ಸಿಂಹ ಅವ್ರ ನನ್ನ ಗುರುಗಳು, ಅವ್ರಿಗೆ ಅರ್ಪಣೆ ಮಾಡ್ತಿದ್ದೀನಿ ಈ ಫಿಲಮ್ನ ಆ್ಯಕ್ಚುಲಿ. ಸೊ ಯಾಕಂದರೆ ಏನೇ ಕಲಿತಿದ್ರು ಅವರಿಂದ ಸ್ವಲ್ಪ ಕಲ್ತಿದ್ದೀನಿ ಆ್ಯಕ್ಚುಲಿ, ಥಿಯೇಟರ್ ಬ್ಯಾಕ್ಗ್ರೌಂಡ್ ಆಗಲಿ ಏನಾದರೂ ಆಗಲಿ. ಸೊ ಅದ್ರ ಪ್ರಕಾರ ನಾನು ನಡ್ಕೊಂಡು ಬಂದಿದ್ದೀನಿ. ಸೊ ಹಾಗೆ ಎಲ್ಲ ನಟರು ನನಗೆ ತುಂಬ ಸಹಕಾರ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನಾನು ಬಾಬು ಸರ್ ನಾಟಕಗಳು ಮಾಡಿದ್ದೀವಿ, ಆ್ಯಕ್ಚುಲಿ ಸುಮಾರು ನಾಟಕಗಳು ಮಾಡಿದ್ದೀವಿ. ಸೊ ಅದು ಒಂದು ಎಕ್ಸ್ಪೀರಿಯೆನ್ಸು. ಸೊ ಹೊಸ ಪ್ರಯತ್ನ ಮಾಡಿದ್ದೀವಿ. ಸೊ ಚೆನ್ನಾಗಿದೆ, ಬೆಡ್ ತಟ್ಟಿ, ತಪ್ಪಾದರೆ ಇನ್ನೊಂದ್ಸಲ ಬೆಡ್ ತಟ್ಟಿ ಹೇಳಿ ಚೆನ್ನಾಗಿ ಮಾಡಿ ಅಂತ ಹೇಳಿ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಮಾಧ್ಯಮ ಮಿತ್ರರಿಂದ ನಿರ್ದೇಶಕರು ನಿರ್ಮಾಪಕರು ಯಾವುದಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು.
ಇಲ್ಲ ಅಲ್ವಾ? ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್ ನವೀನ್ ದ್ವಾರಕನಾಥ್ ಸರ್. ಫೆಬ್ರವರಿ 23ಕ್ಕೆ ಎಲ್ಲರ ಪ್ರೀತಿ ಸಿಗ್ಲಿ. ಅವ್ರು ಯಾವುದೋ ಒಂದು ಲೈನ್ ಬಿಟ್ಟಿದ್ದಾರೆ. ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಿರಂಜನ್ ರಾಧಾಕೃಷ್ಣ, ಪ್ಲೀಸ್ ಬಿ ಫಸ್ಟ್. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಬ್ಬರಿಗೂ ಕೂಡ ತುಂಬಾನೇ ಮುದ್ದಾಗಿ ಇಬ್ರು ಕಾಣಿಸ್ತಾ ಇದ್ದೀರಾ. ಮನೆಗೆ ಹೋಗಿ ಇಬ್ರು ದೃಷ್ಟಿ ತೆಗೆಸ್ಕೊಳ್ಳಿ. ಟ್ರೈಲರ್ ಲಾಂಚ್ ಆಯ್ತು, ಎಲ್ಲರೂ ಮಾತಾಡಿದ್ರು. ಇದೀಗ ನಿಮ್ಮಿಬ್ರು ಮಾತು ಕೇಳುವ ಸಮಯ. ಡೀಲ್ ಆಗಿದ್ದು ಮೊದಲು ಮಿಲನ್ ಅವ್ರು ಮಾತಾಡ್ಬೇಕು ಅಂತ ಅವರು ಸ್ವಲ್ಪ ಮೈಕೆ ಮುಟ್ತಾ ಇರ್ಬೇಕು. ಮೊದಲನೇದಾಗಿ ಶಶಾಂಕ್ ಸರ್, ಚೇತನ್ ಸರ್ ಇಬ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಇಟ್ ರಿಯಲಿ ಮೀನ್ಸ್ ಅ ಲಾಟ್. ನೀವು ನಮ್ಮ ಚಿತ್ರಕ್ಕೆ ಕೊಡ್ತಿರುವಂಥ ಸಪೋರ್ಟ್ಗೆ, ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ, ಎಲ್ಲ ನಮ್ಮ ಬಂಧು ಬಳಗದವರಿಗೆ, ನಮ್ಮ ಬೆಂಗಳೂರಿನ ನರನಾಡಿ ಆಗಿರುವಂತಹ ಆಟೋ ಚಾಲಕ ಸಹೋದರರಿಗೆಲ್ಲರಿಗೂ ಕೂಡ ಸ್ವಾಗತ. ಥ್ಯಾಂಕ್ ಯು ಫಾರ್ ರಿಜಿಸ್ಟ್ರೇಷನ್. ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಮೊದಲನೇದಾಗಿ 2 ಸಹಪಾಠಿಗಳು, ಅವ್ರದ್ದೇ ಚಿತ್ರ ಇದು. ನವೀನ್ ದ್ವಯರು ಅಂತ ಅಂತಾರೆ ಬಾಬು ಸರ್, ನವೀನ್ ದ್ವಾರಕನಾಥ್ ಸರ್, ಹಾಗೆ ನವೀನ್ ರಾವ್ ಸರ್, ಅವರ ಕನಸಿನ ಕೂಸು ಇದು. ತುಂಬಾ ಹಾರ್ಡ್ ವರ್ಕ್ ಆಗಿದೆ ಈ ಸಿನಿಮಾಗೆ ಅಂತ ಹೇಳ್ಬೋದು. ಫಾರ್ ರಿಜಿಸ್ಟ್ರೇಷನ್ ಪ್ರಾಯಶಃ ನೀವು ಗೊತ್ತಿರ್ಬೋದು, ಜಾಗ, ಗಾಡಿ ಅದು ಇದು ಅಂತ. ಬಟ್ ಈ ಸಿನಿಮಾದ ಕೋರ್ ಪ್ಲಾಟ್ ಬಂದು ಮನ್ಸಲ್ಲಿ ಸಂಬಂಧಗಳು ರಿಜಿಸ್ಟರ್ ಆಗ್ಬೇಕು ಅಂತ. ಸೊ ಅದೇ ರೀತಿ ನಮ್ಮ ಚಿತ್ರ ನಿಮ್ಮೆಲ್ಲರ ಮನಸ್ಸಲ್ಲಿ ರಿಜಿಸ್ಟರ್ ಆಗ್ಬೇಕು ಅನ್ನೋದು ನಮ್ಮ ಆಸೆ. ಟ್ರೈಲರ್ ನೀವು ನೋಡಿರ್ತೀರಾ, ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಸಿನಿಮಾನು ಅದೇ ರೀತಿ ತುಂಬಾ ಈ ಸಿನಿಮಾನ ವಿಭಿನ್ನ ಅಂತ ಹೇಳೋದಕ್ಕಿಂತ ಈ ಸಿನಿಮಾ ಎಲ್ರಿಗೂ ಹತ್ರ ಆಗತ್ತೆ ಅಂತ ನನ್ನ ಅನಿಸಿಕೆ. ಬಿಕಾಸ್ ಇದು ರಿಲೇಟ್ ಆಗುವಂತ ಬಹಳಷ್ಟು ವಿಷಯಗಳಿದೆ. ಅಂಡ್ ಮಿಲನ್ ಅವರು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಅದ್ರ ಜೊತೆ ಎಲ್ಲಾ ಪಾತ್ರವರ್ಗದವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮನ್ಸಾರೆ ತುಂಬಾ ಪ್ರೀತಿಯಿಂದ ಮಾಡಿರುವಂತ ಸಿನಿಮಾ. ನವೀನ್ ದ್ವಾರಕನಾಥ್ ಸರ್, ನವೀನ್ ರಾವ್ ಸರ್ ಇಬ್ರು ಸಿನಿಮಾಗೆ ಹೊಸಬರಾದ್ರೂ ಕೂಡ ತುಂಬಾ ಕನ್ವಿಕ್ಷನ್ ಇಟ್ಕೊಂಡು ಈ ಒಂದು ಸಿನಿಮಾನ ಮಾಡಿದ್ದಾರೆ. ತುಂಬಾ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದಾರೆ. ಅಂಡ್ ಮನಸ್ಸಿಂದ ತುಂಬಾ ಕ್ಲೀನ್ ಆಗಿರುವಂತ, ಪ್ಯೂರ್ ಆಗಿರುವಂತ ಇಬ್ರು ಇನ್ನಷ್ಟು ಸಿನಿಮಾಗಳು ಮಾಡಬೇಕು. ಈ ಸಿನಿಮಾ ಗೆದ್ದು ಬಹಳಷ್ಟು ಸಿನಿಮಾಗಳು ಮಾಡ್ಬೇಕು ಅನ್ನೋದು ನನ್ನ ಆಸೆ. ಬಿಕಾಸ್ ಇವರು ಖಂಡಿತವಾಗ್ಲೂ ತುಂಬಾ ಒಳ್ಳೆಯ ಕಂಟೆಂಟ್ ಇರುವಂತಹ ಸಬಗುರುಚಿಯ ಚಿತ್ರವನ್ನೇ ಮಾಡ್ತಾರ ಅನ್ನೋದು ನನ್ನ ನಂಬಿಕೆ. ಹಾಗಾಗಿ ಫಾರ್ ರಿಜಿಸ್ಟ್ರೇಷನ್ ಎಲ್ಲರ ಮನಸ್ಸಲ್ಲಿ ರಿಜಿಸ್ಟರ್ ಆಗಲಿ ಅನ್ನೋದು ನನ್ನ ಆಸೆ. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರಿಗೂ ನಮಸ್ಕಾರ. ಫಸ್ಟ್ಲಿ ಥ್ಯಾಂಕ್ಸ್ ಟು ಮೀಡಿಯಾ. ನಮ್ಮ ಮೊದಲನೇ ಪ್ರೆಸ್ ಮೀಟಿಂದ ಇಲ್ಲಿವರೆಗೂ ನಮ್ಮನ್ನು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ನಮ್ಮ ಕಾಂಟೆಂಟ್ನ ಇಷ್ಟಪಟ್ಟಿದ್ದೀರಾ. ಆ್ಯಂಡ್ ಆಟೋ ಚಾಲಕರಿಗೆ ಡೆಫಿನೆಟ್ಲಿ ಥ್ಯಾಂಕ್ ಯು ಸೋ ಮಚ್. ನಾನು ನನ್ನ ಈವೆಂಟ್ಗಳಲ್ಲೂ ನಿಮ್ಮನ್ನೆಲ್ಲ ನೋಡಿರಲಿಲ್ಲ, ಬಹಳ ಖುಷಿ ಆಯಿತು ನೀವೆಲ್ಲ ಇಲ್ಲಿ ಬಂದಿರೋದು. ಆ್ಯಂಡ್ ಶಶಾಂಕ್ ಸರ್, ಚೇತನ್ ಸರ್, ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ನಿಮ್ಮಂಥ ದೊಡ್ಡ ದೊಡ್ಡ ನಿರ್ದೇಶಕರು ಬಂದು ಒಂದು ತಂಡಕ್ಕೆ, ನನಗೆ ಪೃಥ್ವಿಗೆ ಅಂತಲ್ಲ, ನಮ್ಮ ನಿರ್ದೇಶಕ ನಿರ್ಮಾಪಕರು ಹೊಸಬ್ರು, ಅವ್ರಿಗೆ ಒಂದು ಅಪ್ರಿಸಿಯೇಷನ್ ಕೊಡೋದು ಅವ್ರಿಗೆ ತುಂಬ ದೊಡ್ಡ ವಿಷಯ ಅದು. ಆ್ಯಂಡ್ ಇಟ್ ಮ್ಯಾಟರ್ಸ್ ಅ ಲಾಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಟೈಮ್ ಆ್ಯಂಡ್ ಕಮಿಂಗ್ ಫಾರ್ ದ ಈವೆಂಟ್. ಎಲ್ಲಿಂದ ಶುರು ಮಾಡಲಿ? ನವೀನ್ ಸರ್ ಇಂದಾನೆ ಶುರು ಮಾಡ್ತೀನಿ. ಅವಾಗಲೇ ಅವ್ರು ಹೇಳಿದ್ರು, ಮಿಲನ್ ಅವ್ರು ಹೇಳ್ತಾರೆ ಅವ್ರಿಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡಿದ್ರು ಕಥೆನ ಅಂತ. ನಮ್ಮ ಮನೆಗೆ ಬಂದ್ರು, ಅವರು ಮನೆಗೆ ಬಂದ್ಬಿಟ್ಟು ನಮ್ಮ ನಿರ್ದೇಶಕರು ನವೀನ್ ಅವರು ಚಾರ್ಟ್ ಹಾಕಿದ್ರು, ಚಾಕ್ ಪೀಸ್ ಇಟ್ಕೊಂಡ್ರು, ಒಂದು ಸ್ಟಿಕ್ ಒಂದು ತಗೊಳ್ಳಿಲ್ಲ. ನಾನು ಏನು ಪಾಠ ಮಾಡ್ತಾರೆ ಇವರು ಅಂತ ಅನ್ಕೊಂಡೆ. ಬಟ್ ಆಕ್ಚುಲಿ ಸರ್ ತುಂಬಾ ನಾನು ಯಾವತ್ತೂ ಆ ಥರ ನರೇಷನ್ ತಗೊಂಡಿರ್ಲಿಲ್ಲ. ತುಂಬಾ ವೆಲ್ ಪ್ರಿಪೇರ್ಡ್ ಆಗಿ ಬಂದಿದ್ರು. ಅಂಡ್ ಫಸ್ಟ್ ಹಾಫ್ ಕತೆ ಹೇಳ್ಬಿಟ್ಟು ಕತೆ ನಿಲ್ಸ್ಬಿಟ್ರು, ಕತೆನೇ ಹೇಳಿಲ್ಲ ಮುಂದಕ್ಕೆ. ಸರ್ ಹೇಳಿ ಸರ್, ಕಂಟಿನ್ಯೂ ಮಾಡಿ ಅಂತ ಕ್ಯೂರಿಯಾಸಿಟಿನೂ ಇತ್ತು. ಕತೆ ಕಂಟಿನ್ಯೂ ಮಾಡಿ ಸರ್ ಅಂದ್ರೆ, ಇಲ್ಲ ನೀವು ಒಪ್ಕೊಂಡ್ರೆ ಕತೆ ಹೇಳೋದು ಅಂತ ಅಂದ್ರು. ಇದು ಹೆಂಗಪ್ಪ ಹೇಳೋದು, ಅರ್ಧ ಕತೆ ಕೇಳ್ಬಿಟ್ಟು ಸರಿ ಯೋಚನೆ ಮಾಡ್ಬಿಟ್ಟು ಹೇಳ್ತೀನಿ ಅಂತ. ಆಮೇಲೆ ನಾನು ಸಿನಿಮಾ ಮಾಡ್ತೀನಿ ಸರ್, ಬಂದು ಕತೆ ಹೇಳಿ ಅಂದಮೇಲೆ ಅವ್ರ ಕತೆ ಹೇಳಿದ್ದು. ಒಂದು ರೀತಿ ಬ್ಲ್ಯಾಕ್ ಮೇಲ್ ಮಾಡಿ ಹೋಗಿದ್ರು. ದಟ್ಸ್ ಹೌ. ಅಂಡ್ ನವೀನ್ ಸರ್ ಕೂಡ, ನಮ್ಮ ನಿರ್ಮಾಪಕರು ನವೀನ್ ಸರ್ ಅವರು ಬಹಳ ಪ್ಯಾಷನೇಟ್ ನಿರ್ಮಾಪಕರು. ನಾನು ಬಹಳಷ್ಟು ಇಂಟರ್ವ್ಯೂಗಳಲ್ಲಿ ಕೂಡ ಹೇಳಿದ್ದೀನಿ. ಯಾಕಂದ್ರೆ ಟೈಟಲ್ ಕೊಡೋದ್ರಿಂದ ಹಿಡಿದು ಬಹುಶಃ ಕಥೆಯಲ್ಲಿ ಸಂಪೂರ್ಣವಾಗಿ ಕೂತಿದ್ದಾರೆ ಅವರು. ಅಂಡ್ ಪ್ರತಿದಿನ ಶೂಟಿಂಗ್ ಅಲ್ಲಿ ಅವರು ಶಾರ್ಟ್ಸ್ ಇರ್ಬೋದು ಅಥವಾ ಸೀನ್ಸ್ ಇರ್ಬೋದು, ಎಲ್ಲದರಲ್ಲೂ ಅವ್ರು ಇನ್ವಾಲ್ವ್ ಆಗ್ತಿದ್ರು. ಬರೀ ನಿರ್ಮಾಪಕರು ಅಂದ ತಕ್ಷಣ ಹಣ ಹೂಡಿಕೆ ಮಾಡೋದು ಮತ್ತೆ ರಿಲೀಸ್ ಟೈಮಲ್ಲಿ ಪ್ರಾಬಬ್ಲಿ ಬರ್ತಾರೆ. ಬಟ್ ನವೀನ್ ಸರ್ ಇಸ್ ಅ ವೆರಿ ವೆರಿ ಪ್ಯಾಷನೇಟ್ ಪ್ರೊಡ್ಯೂಸರ್. ಅಂಡ್ ಅವರಿಬ್ರು ಸಿಕ್ಕಾಬಟ್ಟೆ ಇನ್ನೋಸೆಂಟ್. ಅವರಿಬ್ರಿಗೆ ಮಾತಾಡಿ ನೋಡಿರ್ತೀರಾ ನೀವೆಲ್ಲರೂ, ಬಹುಶಃ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ದಟ್ ವೆರಿ ಇನ್ನಸೆಂಟ್. ಅಂಡ್ ನನಗೆ ಮನಸ್ಫೂರ್ತಿಯಾಗಿ ಈ ಸಿನಿಮಾ ಗೆಲ್ಲಬೇಕು. ಯಾಕಂದ್ರೆ
ಈ ರೀತಿಯಾದಂಥ ನಿರ್ಮಾಪಕರು ನಿರ್ದೇಶಕರು ಉಳ್ಕೋಬೇಕು. ಆ್ಯಂಡ್ ನವೀನ್ ಸರ್, ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ನಿಮ್ಮಲ್ಲಿ ತುಂಬ ತುಂಬ ಇನ್ನಸೆನ್ಸ್ ಇದೆ ಆ್ಯಂಡ್ ದೇವ್ರು ನಿಮಗೆ ಒಳ್ಳೇದು ಮಾಡ್ತಾನೆ, ಒಳ್ಳೇದಾಗಲಿ. ನಮಗೆ ತುಂಬ ಒಂಥರ ಈಸಿ ಗೋಯಿಂಗ್ ಸೆಟ್ ಇದು. ಅವಾಗಲೇ ನಮ್ಮ ಹೇಮಂತ್ ಅವ್ರು ಹೇಳಿದ್ರು, ಇದು ತುಂಬ ನಿಮಗೆ ಸೂಕ್ತ ಆಗುವಂಥ ಒಂದು ಸೆಟ್ ಅಂತ. ಬಹುಶಃ ಪೃಥ್ವಿ ನೋಡಿ ಹೇಳಿರ್ತಾರೆ, ಯಾಕೆಂದ್ರೆ ಪೃಥ್ವಿ ಜೊತೆ ಯಾರಿಗೂ ನಮ್ಮ ಸಿನಿಮಾ ತಂಡದವ್ರಿಗೆ ಇಶ್ಯೂ ಆಗಿಲ್ಲ ಅಂತ ಅನ್ಕೊಂತೀನಿ. ಆ್ಯಂಡ್ ನಾನು ಯಾವಾಗಲೂ ಪೃಥ್ವಿನ ತುಂಬ ಹೈ ರೇಟ್ ಮಾಡ್ತೀನಿ ಆಸ್ ಅನ್ ಆಕ್ಟರ್. ಹಿ ಈಸ್ ಫ್ಯಾಂಟಾಸ್ಟಿಕ್. ಆ್ಯಂಡ್ ಈ ಒಂದು ಕಾಂಬಿನೇಷನ್ ಕೂಡ ನನಗೆ ಅವ್ರ ಕತೆ ಹೇಳಿದಾಗ ಇದು ಒಂದು ಎಕ್ಸೈಟಿಂಗ್ ವಿಚಾರ ಅಂತ ಅನಿಸಿತ್ತು, ನನ್ನ ಪೃಥ್ವಿಯ ಕಾಂಬಿನೇಷನ್. ಸೊ ಪೃಥ್ವಿ ಇಸ್ ಡೆಫಿನೆಟ್ಲಿ ಗೋಣ ಸ್ಕೋರ್ ವೆರಿ ವೆರಿ ಹೈ. ಸಿನಿಮಾ ನೋಡಿದೀವಿ ನಾವು ಆಲ್ರೆಡಿ. ಆ್ಯಂಡ್ ಎಲ್ಲ ಹಿರಿಯ ಕಲಾವಿದರು ನಮ್ಮ ಜೊತೆ ಆ್ಯಕ್ಟ್ ಮಾಡಿದ್ರು. ನನಗೆ ಬಹಳ ಬಹಳ ಖುಷಿ ಇದೆ ಟು ಬಿ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಆ್ಯಂಡ್ ನಮ್ಮ ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಫಾರ್ ರಿಜಿಸ್ಟ್ರೇಷನ್ ಅಲ್ಲಿ ಮಾತಲ್ಲ ಒಂದು ಮಗು ಕೂಡ ಬಂತು, ಖುಷಿ ನೋಡಿ. ಇದೀಗ ನಮ್ಮ ಅದು ಅಪ್ಪನ ಮಗಳು ಅಂತ ಕನ್ಫರ್ಮ್ ಆಯ್ತು ಮಾತ್ರ, ಆಯ್ತಾ? ಈಗ ನಮ್ಮ ಚಿತ್ರತಂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ಒಂದು ಗ್ರೂಪ್ ಫೋಟೋ ಇರುತ್ತೆ. ಓಕೆ, ದಯಮಾಡಿ ನಮ್ಮ ಟೆಕ್ನಿಷಿಯನ್ಸ್ ಹಾಗೂ ಕಲಾವಿದರು ಎಲ್ಲರೂ ಇದ್ದೀವಿ. ಅಂಡ್ ಪೃಥ್ವಿ ಅವರು ಹಾಗೂ ಮಿಲನ್ ಅವರಿಗೆ ಎಲ್ಲ ಕನ್ನಡಿಗರ ಪರವಾಗಿ ನಾವೆಲ್ಲರೂ ನಿಮ್ಮನ್ನ ನೋಡೋದಕ್ಕೆ ಮಗುನೇ ಕಾಯ್ತಾ ಇದ್ದೀವಿ. ಅಂಡ್ ವಿ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. And ಅವಿನಾಶ್ ನನ್ನ ಸ್ನೇಹಿತರು ಬಂದಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ಬಿಗ್ ಬಾಸ್. ವಿಶ್ ಯು ಆಲ್ ದ ಬೆಸ್ಟ್. ಅಂಡ್ ನೀವು ಬಂದಿರೋದಕ್ಕೆ ತುಂಬಾ ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. All the best for this station. So sweet. Thank you so much. ಇನ್ನೊಂದು ವಿಶಸ್ ಇದೆ. ಥ್ಯಾಂಕ್ ಯು ಮ್ಯಾಮ್. ಸೌಮ್ಯ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಎಸ್, ಸೌಮ್ಯ ಅವರು ಕೂಡ ದಯವಿಟ್ಟು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೇನೆ.